ಸೃಷ್ಟಿಕರ್ತ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವ ತಂದೆಯನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಆರೂಢ ಜ್ಯೋತಿ ಪರಮ ವಿರಾಗಿ ಸಿದ್ಧಾರೂಢ ಶಿವಯೋಗಿಗಳನ್ನು ನಿತ್ಯಾನಂದ ಶಿವಯೋಗಿಗಳನ್ನು ಮಡಿವಾಳೇಶ್ವರ ಶಿವಯೋಗಿಗಳನ್ನು ಭಕ್ತಿಯಿಂದ ನೆನೆದು ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ರಾಂಪುರದ ಈ ಪುಣ್ಯ ನೆಲದಲ್ಲಿ ಅವತಾರವನ್ನು ತಾಳಿ ತಮ್ಮ ಪಾದ ಸ್ಪರ್ಶದಿಂದ ಈ ನೆಲವನ್ನ ಜಲವನ್ನ ಪಾವನಗೈದು ಭಕ್ತ ಕುಲಕೋಟಿಯನ್ನು ಉದ್ಧರಿಸಿ ಹರಸಿರುವಂಥ ಮಹಾಮಹಿಮ ಲೀಲಾಮೂರ್ತಿ ಪುರಾಣದ ಪುಣ್ಯ ಪುರುಷರಾಗಿರುವಂಥ ಸಮರ್ಥ ಸದ್ಗುರು ಸಂಗನ ಬಸವ ಶಿವಯೋಗಿಗಳವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಂಗನ ಬಸವ ಶಿವಯೋಗಿಗಳವರ ಭವ್ಯ ಪರಂಪರೆಯನ್ನ ನಾಡಿನ ತುಂಬ ಬೆಳಗುವುದರ ಮೂಲಕ ಶ್ರೀಮಠದ ಒಡೆಯರಾಗಿ ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವಂಥ ಸಮರ್ಥ ಸದ್ಗುರು ವೀರೇಶ್ವರ ಶಿವಯೋಗಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಭಕ್ತರ ಪಾಲಿನ ನಂದಾದೀಪವಾಗಿ ಭಕ್ತರಿಗೆ ಸೂಕ್ತವಾಗಿರುವಂಥ ಮಾರ್ಗದರ್ಶನವನ್ನು ಮಾಡುವುದರ ಮೂಲಕ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಚೈತನ್ಯ ಶಕ್ತಿಯಾಗಿರುವಂಥ ಸಮರ್ಥ ಸದ್ಗುರು ನಿತ್ಯಾನಂದ ಶಿವಯೋಗಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರಲ್ಲಿ ನಮ್ಮೊಂದಿಗೆ ಸಂಗೀತದ ಸೇವೆಯನ್ನ ಗೈಯುತ್ತಿರುವಂಥ ಆತ್ಮೀಯ ಕಲಾಬಳಗದಲ್ಲಿ ಸಮರ್ಥ ಸದ್ಗುರು ಸಂಗನ ಬಸವ ಶಿವಯೋಗಿಗಳವರ ಕರುಣೆಯ ಕಂದರಾಗಿರುವಂಥ ಎಲ್ಲ ಸದ್ಭಕ್ತ ಶರಣ ಬಂಧುಗಳಲ್ಲಿ ಶ್ರದ್ಧೆಯ ತಾಯಂದಿರಲ್ಲಿ ಸೇವಾಕರ್ತರಲ್ಲಿ ಮುದ್ದು ಮಕ್ಕಳಲ್ಲಿ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು ಸಮರ್ಥ ಸದ್ಗುರು ಸಂಗನ ಬಸವ ಶಿವಯೋಗಿಗಳವರ 25ನೇ ವರುಷದ ಜಾತ್ರಾ ಮಹೋತ್ಸವದ ಬೆಳ್ಳಿ ಹಬ್ಬದ ಆಚರಣೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ನಿತ್ಯ ಸಮರ್ಥ ಸದ್ಗುರು ನಿತ್ಯಾನಂದ ಶಿವಯೋಗಿಗಳಿಂದ ವಿರಚಿತವಾಗಿರುವಂಥ ಸಮರ್ಥ ಸದ್ಗುರು ಸಂಗನ ಬಸವ ಶಿವಯೋಗಿಗಳವರ ಲೀಲಾಮಯವಾಗಿರುವಂಥ ಚರಿತಾಮೃತವನ್ನ ಭಕ್ತಿಯಿಂದ ಶ್ರವಣ ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ.
ಮಹಾತ್ಮರ ಚರಿತ್ರೆಗಳನ್ನ ಮಾನವರಾಗಿರುವಂಥವರು ನಿತ್ಯವೂ ಕೂಡ ಶ್ರವಣ ಮಾಡಬೇಕು, ನಿತ್ಯವೂ ಕೂಡ ಕೇಳಬೇಕು. ಯಾಕೆ ಕೇಳಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಬಲ್ಲಂತ ಜ್ಞಾನಿಗಳು ಬಹಳ ಸುಂದರವಾಗಿರುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಆಧ್ಯಾತ್ಮದ ಪರಂಪರೆಯಲ್ಲಿ. ಮಹಾತ್ಮರ ಚರಿತ್ರೆಗಳನ್ನ ಕೇಳೋದರಿಂದ ಮಾನವರ ಮನಸ್ಸು ಪವಿತ್ರ ಆಗುತ್ತದೆ. ಕಾರಣ, ಮನುಷ್ಯನ ಜೀವನ ನಡೆಯುವುದೇ ಮನಸ್ಸಿನಿಂದ. ನಮ್ಮ ಬದುಕಿನ ಒಳಿತಿಗೂ ಕೆಡಕಿಗೂ ನಮ್ಮ ಮನಸ್ಸೇ ಕಾರಣ. ಮನುಷ್ಯ ಅಂದ್ರೆ ಮನಸ್ಸು, ಮನಸ್ಸು ಅಂದ್ರೆ ಮನುಷ್ಯ. ಸುಮ್ಮನೆ ವಿಚಾರ ಮಾಡೋಣ ನಾವೆಲ್ಲ. ಮನುಷ್ಯ ದೇಹ ಇದೆ, ದೇಹದೊಳಗ ಮನಸ್ಸು ಇಲ್ಲ ಅಂತ ನೀವು ಭಾವನೆ ಮಾಡಿಕೊಂಡ್ರೆ ನಿಮ್ಮ ಬದುಕಿಗೆ ಅರ್ಥವೇ ಇಲ್ಲ. ಬಹುಶಃ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ, ಕ್ಲಾತ್ ಮರ್ಚೆಂಟ್ಗಳಲ್ಲಿ ಬೊಂಬೆಗಳನ್ನು ನಿಲ್ಲಿಸಿರ್ತಾರೆ. ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣುತ್ತವೆ ಬೊಂಬೆಗಳು. ಆದರೆ ಅವು ಜಡವಾದ ಬೊಂಬೆಗಳು. ಅವುಗಳಿಗೆ ಮನಸ್ಸಿಲ್ಲ, ಅವುಗಳಿಗೆ ಭಾವನೆಗಳಿಲ್ಲ, ಅವುಗಳಿಗೆ ಚೈತನ್ಯದ ಶಕ್ತಿ ಇಲ್ಲ. ಇನ್ನೂ ಬಹಳ ವಿಶೇಷ ಅಂದ್ರೆ, ಈ ದೊಡ್ಡ ದೊಡ್ಡ ಸಿರಿವಂತರ ಮದುವೆಗಳಲ್ಲಿ ಬಹಳ ದೊಡ್ಡ ಮಂಟಪವನ್ನು ಹಾಕಿರ್ತಾರೆ. ಆ ಬರುವಂತ ಮುಖ್ಯ ದ್ವಾರದಲ್ಲಿ, ಆ ಎಂಟ್ರೆನ್ಸ್ ಗೇಟಿನೊಳಗ ಒಂದು ಕಡೆ ಗಂಡು ಗೊಂಬೆಯನ್ನು ನಿಲ್ಲಿಸಿರ್ತಾರೆ, ಇನ್ನೊಂದು ಕಡೆ ಹೆಣ್ಣು ಗೊಂಬೆಯನ್ನು ನಿಲ್ಲಿಸಿರ್ತಾರೆ. ಅವೆರಡೂ ಕೂಡ ಬಂದವರಿಗೆಲ್ಲ ಕೈ ಮುಗಿತಿರ್ತಾವೆ. ಅವು ಯಾಂತ್ರಿಕ, ಅವು ತಾಂತ್ರಿಕ. ಕೈ ಮುಗಿತಾವೆ, ಮನುಷ್ಯರು ಬಂದರೂ ಮುಗಿತಾವೆ, ಅಪ್ಪಿ ತಪ್ಪಿ ಕತ್ತಿ ಕುದುರೆ ಬಂದ್ರೂ ಮುಗಿತಾವೆ. ಯಾಕೆ? ಅಲ್ಲಿ ಮನಸ್ಸಿಲ್ಲ, ಭಾವನೆ ಇಲ್ಲ, ಚೈತನ್ಯ ಇಲ್ಲ, ಅಲ್ಲಿ ಅರಿವಿಲ್ಲ, ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಮನುಷ್ಯ ಎಂದರೆ ಮನಸ್ಸು. ಸುಮ್ಮನೆ ತಾವೆಲ್ಲ ವಿಚಾರ ಮಾಡ್ರಿ. ಪುರಾಣ ಪ್ರವಚನ ಪ್ರಾರಂಭವಾಗಿ 10 ದಿನ ಕಳೆದು ಇವತ್ತು 11ನೇ ದಿನ. 10 ದಿನ ಬಹಳ ಜನ ನೀವು ಬಂದಿಲ್ಲ, ಇವತ್ತು ಬಂದೀರಿ. ಇವತ್ತು ಬಂದವರು ನಾಳೆಗೆ ಬರೋದಿಲ್ಲ ಅಂತ ನನಗೆ ಗ್ಯಾರಂಟಿ ಅದ. ನೀವು ಸ್ಪೆಷಲ್ ಇದ್ದಾಗ ಬರುವಂತ ಭಕ್ತರು, ನಿತ್ಯದ ಭಕ್ತರು ಬೇರೆ ಅದಾರ, ವಾರದ ಭಕ್ತರು ಬೇರೆ ಅದಾರ, ತಿಂಗಳದ ಭಕ್ತರು ಬೇರೆ ಅದಾರ, ವರ್ಷಕ್ಕೊಮ್ಮೆ ಬಂದು ಮಾರಿ ತೋರಿಸಿ ಹೋಗೋ ಭಕ್ತರು ಅದಾರ. ಇವತ್ತೇನು ಬಹಳ ಮಂದಿ ನೀವು ಹೊಸ ಮುಖ ನಮಗ್ ಕಾಣಕತ್ಯಾವಲ್ಲ, 11 ದಿನದಾಗ ಇವತ್ತ ಬಂದವ್ರು ನೀವು. ಯಾಕೆ ಬಂದ್ರಿ? ಸುಮ್ಮ ಪ್ರಶ್ನೆ ಮಾಡಿಕೊಂಡ್ರ ನೀವು ನಿಮ್ಮ ಊರೊಳಗ, ನಿಮ್ಮ ಮನೆಯೊಳಗಿದ್ದಾಗ ನಿಮ್ಮ ಮನಸ್ಸಿಗೆ ಅನಿಸ್ತು, ಏನನಿಸ್ತು? 10 ದಿನ ಆಗ್ಯಾದ ಶುರುವಾಗಿ, ಇವತ್ತೇನೋ ಬಹಳ ವಿಶೇಷವಾದ ಕಾರ್ಯಕ್ರಮ ಅಂತ. ಹಾಗಾಗಿ ಇವತ್ತು ರಾಂಪುರದ ಅಪ್ಪನ ಮಠಕ್ಕೆ ಹೋಗಿ ಬರಬೇಕು ಅಂತ ಮನಸ್ಸಾಗ್ಯದ ಅಂತೀರಿ. ಏನಂತೀರಿ? ಮನಸ್ಸಾಗ್ಯದ ಅಂತೀರಿ. ಕೇಳಿದವ್ರ ಮುಂದೆ ದೇಹ ಆಗ್ಯದ ಅಂತ ಅನ್ನಂಗಿಲ್ಲ. ಮನಸ್ಸಾದ್ರೇನೆ ಇಲ್ಲಿಗೆ ಬರ್ತೀರಿ. ಇಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದು ಯಾರು ಅಂದ್ರ ನಿಮ್ಮ ಮನಸ್ಸೇ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದ.
ನಿಮ್ಮ ಭಾವವೇ ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದದ್ದು. ಈ ದೇಹವನ್ನ ನಡೆಸುವಂತಹದ್ದು ಮನಸ್ಸು, ಸುಖ ದುಃಖಕ್ಕೆ ಕಾರಣವಾಗುವಂತಹದ್ದು ಮನಸ್ಸು, ನಮ್ಮ ಒಳಿತಿಗೂ ಕೆಡಕಿಗೂ ಕಾರಣವಾಗುವಂತಹದ್ದು ಮನಸ್ಸು. ಮನಸ್ಸು ಅನ್ನುವುದು ಇಲ್ಲದೆ ಹೋದರೆ ಅಲ್ಲಿ ಮನುಷ್ಯನ ಅಸ್ತಿತ್ವವೇ ಇಲ್ಲ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಕೊಡುವಾಗ ಬಹುಶಃ ಅರ್ಜುನ ಕೇಳಿರಬೇಕು, ಅಪ್ಪ ಪರಮಾತ್ಮ, ಈ ಬದುಕಿನ ಈ ಜೀವನದ ಸುಖಕ್ಕೆ ದುಃಖಕ್ಕೆ ಯಾವುದು ಕಾರಣ ಅಂತ ಕೇಳಿದಾಗ ಬಹಳ ಸೊಗಸಾಗಿ ಕೃಷ್ಣ ಹೇಳ್ತಾನೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ನಿನ್ನ ಬಂಧನಕ್ಕೂ ನಿನ್ನ ಮನಸ್ಸೇ ಕಾರಣ, ನಿನ್ನ ಮುಕ್ತಿಗೂ ನಿನ್ನ ಮನಸ್ಸೇ ಕಾರಣ. ಇದು ಬಹಳ ವಿಚಿತ್ರವಾದ ಮನಸ್ಸಿದು. ಒಂದು ಮಾತನ್ನ ತಾವೆಲ್ಲ ಚೆನ್ನಾಗಿ ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕು. ಸ್ವಲ್ಪ ಅಲ್ಲಿ ಖಾಲಿ ಜಾಗ ಇದ್ದ ತಾಯಂದ್ರೆ ಸ್ವಲ್ಪ ಮುಂದಕ್ಕೆ ಬರ್ರಿ, ಬಂದವರಿಗೆಲ್ಲ ಜಾಗ ಕೊಡ್ರಿ. ಸರಿ ರೀ, ಈ ಕಡೆನೂ ಬರ್ರಿ, ನಡು ನಡು ಜಾಗ ಬಿಡಬೇಡ್ರಿ. ಇನ್ನೂ ಬರೋರು ಬಹಳ ಮಂದಿ ಅದಾರ, ಬೀಗರು ಗಾಡಿ ಹೊಂಟಾವ. ಇನ್ನು ಯಡ್ರಾಮಿ ಕಡೆಯಿಂದ ಬರ್ಬೇಕಲ್ಲ, ಒಂದು 100 ಗಾಡಿ ಹೊಂಟಾವ್ರಿ. ಮತ್ತೆ ರಾಮ್ಪುರದಾಗ ಇಟ್ಟಿವಿ ನಾವು ಲಗ್ನ. ಮದುಮಗಳನ್ನ ಕರ್ಕೊಂಡು ಮುಂದೆ ಗಾಡಿ ಹೊಂಟದ, ಹಿಂದೆ 100 ಹೊಂಟಾವ. ಸರಿ ರೀ, ಮುಂದೆ ಹಿಂದೆ ಬಂದವ್ರಿಗೆಲ್ಲ ಕೂಡಾಕ ಜಾಗ ಬೇಕು. ಸರಿ ರೀ ಅವ್ವ, ಹಿಂದೆ ಕುಂತವ್ರು ನಿಮ್ಗೆ ಹೇಳೋದು ನಾವು. ಕನ್ನಡ ಅರ್ಥ ಆಗತ್ತಲ್ಲ, ಏನ್ ಇಂಗ್ಲಿಷ್ನಾಗ ಹೇಳಿ ಮುಂದೆ ಸರ್ದು ಕೂಡ್ರಿ. ಇವತ್ತು ಪ್ರವಚನ ಕೇಳುವ ಮನಸ್ಸಿನೊಳಗೆ ನೀವಿಲ್ಲ, ನಮಗ್ ಗೊತ್ತದ. ಇವತ್ತು ಮದುವೆ ಮಾಡಾಕ ಬಂದೀರಿ ಅಂದ ಮೇಲೆ ಯಾವಾಗ ಅಕ್ಕಿ ಕಾಳು ಹಾಕೇವು, ಯಾವಾಗ ಬೀಗರು ಕೊಟ್ಟ ಅಡಿಗೆ ಹೊಡೆದೇವು, ಆಯಾರ್ ಪಟ್ಟಿ ಯಾವಾಗ ಬರ್ಸೇವು, ಆ ಚಿಂತೆಯೊಳಗೆ ನೀವು ಅದೀರಿ. ನೀವು ಹೆಂಗಿದ್ರು ನಿಮ್ಮನ್ನು ಬಿಡಂಗಿಲ್ಲ ನಾನು. ನಿಮಗೆ ಏನೇನು ತುಂಬಬೇಕು ತಲೆಯಾಗ ತುಂಬಿನ ಲಗ್ನ ಮಾಡ್ಸಾವದೀನಿ ಪಕ್ಕ. ನಮ್ದು ನಿಮ್ದೇನು ಹೊಸ ದೋಸ್ತಿ ಅಲ್ಲ, 8ನೇ ವರ್ಷದ ದೋಸ್ತಿ ಇದು. 7 ವರ್ಷ ಕಳೆದೀವಿ ನಾವು, ಮಠದವ್ರೆ, ಹೊರಗಲವ್ರು ಅಲ್ಲ ಅಲ್ಲ ಮಾನಸ್ವಾಮಿಗಳು ನಿಮ್ಮ ಪೈಕಿನ. ಹಾಗಾಗಿ ಪಕ್ಕ ನಿಮ್ಮನ್ನ ಹೆಂಗ್ ಹಿಡಿಬೇಕು, ಹೆಂಗ್ ಕುಂಡ್ರಿಸ್ಬೇಕು ನಮಗೆ ಹಿಡಿತ ಗೊತ್ತದಾವ್. ಹೊಸಬರು ಬಂದ್ರೆ ಗದ್ಲಕ್ಕೆ ಬೀಳ್ತಾರೆ ಇಲ್ಲಿ. ಯಾಕ್ರಿ ರಮೇಶಣ್ಣ? ಮನಸ್ಸು ಇಷ್ಟು ಅದ್ಭುತವಾದ ವಸ್ತು. ಅದು ದೇವರು ಈ ದೇಹದೊಳಗ ಮನಸ್ಸು ಅನ್ನುವುದನ್ನ ಇಟ್ಟಾನ. ಅದು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದ್ಭುತವಾದ ಕೆಲಸವನ್ನ ಮಾಡ್ತದೆ. ಅದ್ಭುತವಾದ ಕೆಲಸವನ್ನು ಮಾಡ್ತದೆ. ಬಹಳ ಶಾಂತ ಕೂತ್ಕೊಂಡು ಕೇಳ್ರಿ, ಮಾತಾಡಬೇಡ್ರಿ. ಬರೋರು ಬಂದು ಹಿಂದೆ ಸುಮ್ಕೊಂಡ್ರಿ, ಗದ್ಲ ಮಾಡಬೇಡ್ರಿ. ಇಲ್ಲ ನೀವು ಮಾತಾಡ್ತೀನಿ ಅಂದ್ರೆ ಮೈಕ್ ಅಲ್ಲಿಗೆ ಬರ್ತಾವ, ನಾ ಕುಂತ ಕೇಳ್ತೀನಿ. 2ಕ್ಕೆ 1. ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತದೆ ಮನಸ್ಸು. ಗಾಳಿಗಿಂತ ವೇಗವಾಗಿ ಹರಿದಾಡೋದು ಈ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರ ಅದು ಮನಸ್ಸು. ಗಾಳಿಗಿಂತ ವೇಗವಾಗಿ ಹರಿದಾಡ್ತದೆ. ಒಂದು ಕ್ಷಣದೊಳಗ ಅಮೇರಿಕಾ ದೇಶಕ್ಕೆ ಹೋಗಿ ತಿರುಗಿ ಬರ್ತದೆ. ಒಂದೇ ಒಂದು ಕ್ಷಣದೊಳಗೆ. ಒಂದು ಕ್ಷಣದೊಳಗ ನಿಮ್ಮ ಊರಿಗೆ ಹೋಗ್ತದ, ನಿಮ್ಮ ಮನ್ಯಾಗ ಅಡ್ಡಾಡ್ತದ. ಏನಾದ್ರೂ ಅರ್ಧ ಕೆಲಸ ಮಾಡಿ ಬಿಟ್ಟು ಬಂದಿದ್ರ ಅದರ ಸುತ್ತಿ ಇಲ್ಲೇ ಬಂದ್ಕೊಂಡಿರ್ತದ. ಮತ್ತೆ ಒಂದು ಕ್ಷಣದೊಳಗೆ ಇಷ್ಟು ಅದ್ಭುತವಾದ ಮನಸ್ಸು ಇದರೊಳಗದ. ಆದ್ರೆ ಅದು ಎಲ್ಲದ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲದ ಮನಸ್ಸು ಯಾರು ಹೇಳೋರು? ಗೊತ್ತೇ ಇಲ್ಲ.
ಒಬ್ಬ ಶಿಲ್ಪಿ ಮೂರ್ತಿಯನ್ನ ಮಾಡುವಂತ ಕಲಾವಿದ ಬಹಳ ಸುಂದರವಾದ ಮೂರ್ತಿಯನ್ನ ಮಾಡ್ತಾನ. ಆದ್ರೆ ಆ ಮೂರ್ತಿಯನ್ನ ಮಾಡಿರುವಂತ ಕಲಾವಿದನಿಗೆ ಮನಸ್ಸು ಮಾಡು ಅಂದ್ರೆ ಮಾಡ್ತಾನೇನೋ? ಮ್ಯಾಲಿ ಗೊಂಬಿ ಮಾಡ್ಯಾನ, ಮನಸ್ಸು ಗೊತ್ತೇ ಇಲ್ಲ. ಆದ್ರೂ ಇದ್ರೊಳಗದ ಅದ್ಭುತ ಕೆಲಸ ಮಾಡ್ತದ, ಕರ್ಕೊಂಡು ಬರ್ತದ, ಕೂಡ್ತದ, ಮಹಾತ್ಮರ ದರ್ಶನ ಮಾಡಿಸ್ತದ, ಮಹಾತ್ಮರ ಚರಿತ್ರೆಗಳನ್ನ ಕೇಳುವಂಗ ಮಾಡ್ತದ. ಇನ್ನೂ ಕೆಲವರಿಗೆ ಅಲ್ಲೇನದ ಇಲ್ಲೇ ಇರುವಂತ ಮನೆಯಾಗೂ ಕುಂಡ್ರಿಸ್ತದ, ಕುಂದಿರಿಸ್ತದ. ಹಾಗಾಗಿ ಈ ಮನಸ್ಸು ಅನ್ನೋದೇನಿದೆಯಲ್ಲ, ಈ ಮನಸ್ಸು ಉತ್ತಮವಾಗಿರುವಂತಹ ಸಂಸ್ಕಾರದ ಮೂಲಕ ಮಂಗಮನ ಹೋಗಿ ಲಿಂಗಮನವಾಗಬೇಕು ಅಂದ್ರ ಮಹಾತ್ಮರ ಪುರಾಣ ಪ್ರವಚನ ಚರಿತ್ರೆಗಳನ್ನ ನಿತ್ಯ ನಿತ್ಯ ಶ್ರವಣೇಂದ್ರಿಯಗಳ ಮೂಲಕ, ಈ ಕಿವಿಗಳ ಮೂಲಕ ಆ ಮನಸ್ಸಿಗೆ ಊಟವನ್ನ ಕೊಡಬೇಕು. ಮನಸೇ 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 ಚಂಚಲ ಮನಸೇ ಓ ಚಂಚಲ ಹಸ್ತಿದ ಮನವೇ, ಓ ಚಂಚಲ ಹಸ್ತಿದ ಮನವೇ, ನೀ ಸುಮ್ಮನೆ ತಗುಲಿದೆ. ಓ ಚಂಚಲ ಹಸ್ತಿದ ಮನವೇ, ನೀ ಸುಮ್ಮನೆ ತಗುಲಿದೆ. ನಗರದೇ ದಿನ ಹರಡುವೆ, ಸುಖಿಂತೆಯ ಜೊತೆಗೆ ಗುರುವೆ. ನಗರದೇ ದಿನ ಹರಡುವೆ, ಸುಖಿಂತೆಯ ಜೊತೆಗೆ ಗುರುವೆ. ಓ ಚಂಚಲ ಹಸ್ತಿದ ಮನವೇ, ನೀ ಸುಮ್ಮನೆ ತಗುಲಿದೆ. ಓ ಚಂಚಲ ಹಸ್ತಿದ ಮನವೇ. ನೆಮ್ಮದಿಯ ಕೊಳದಲ್ಲಿ ಸುಮ್ಮನಿರೆ ಕಲ್ಲನು ಬೀಸುತ್ತದುವೆ. ನೆಮ್ಮದಿಯ ಕೊಳದಲ್ಲಿ ಸುಮ್ಮನಿರೆ ಕಲ್ಲನು ಬೀಸುತ್ತದುವೆ. ದೇರಿಲ್ಲದ ಸೋರಿಲ್ಲದ, ದೇರಿಲ್ಲದ ಸೋರಿಲ್ಲದ ಅನುಮಾನತೆ ನೀಡುತ್ತಿರುವೆ. ಅದು ಕಂಡುವ ನನ್ನದಲ್ಲಿ, ಅದು ಕಂಡುವ ನನ್ನದಲ್ಲಿ ನಾನದ ಜರಗುತ್ತಿರುವೆ. ಓ ಚಂಚಲ ಹಸ್ತಿದ ಮನವೇ, ನೀ ಸುಮ್ಮನೆ ತಗುಲಿದೆ. ಓ ಚಂಚಲ ಹಸ್ತಿದ ಮನವೇ, ನೀ ಸುಮ್ಮನೆ ತಗುಲಿದೆ. ನಗರದೇ ದಿನ ಹರಡುವೆ, ಸುಖಿಂತೆಯ ಜೊತೆಗೆ ಗುರುವೆ. ಓ ಚಂಚಲ ಹಸ್ತಿದ ಮನವೇ. ಸೋಮ ಮದುವೆ ಆಗೋ ಜೋಡಿಗಳ ಹೆಸರುಗಳು ಅಟ್ಟು ಬರ್ಕೊಂಡು ಇಸ್ಕೊಂಬ ಹಳೆ.
ಬೇಡ್ರಿ ಬೇಡ ಈಗ ಬೇಡ 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 ಈಗ. ಕವಿ ಬಹಳ ಚೆನ್ನಾಗಿ ಮನಸ್ಸಿನ ಬಗ್ಗೆ ಹಾಡ್ತಾನೆ. ಇದು ಚಂಚಲ, ಇದು ಸ್ಥಿರವಾಗಿ ನಿಲ್ಲುವಂತ ಮನಸ್ಸಲ್ಲ, ಇದು ಅಸ್ಥಿರವಾಗಿರುವಂತಹದ್ದು. ಮನಸ್ಸಿನ ಸ್ವಭಾವ ಹೇಗಿದೆ ಅಂದ್ರೆ ನೋಡಿ, ನೀರು ಎಲ್ಲಿ ತಗ್ಗು ಪ್ರದೇಶ ಇರ್ತದೋ ಆ ಕಡೆನೇ ಅದು ಹರಿದು ಹೋಗ್ತಿರ್ತದೆ. ತಗ್ಗು ಇರುವ ಪ್ರದೇಶದತ್ತ ನೀರು ಹೋಗುವಂತೆ ಈ ಮನಸ್ಸಿನ ಸ್ವಭಾವ ವಿಷಯ ವಾಸನೆಯ ಕಡೆನೇ ಹರಿತದೆ. ಇಂತಹ ವಿಷಯ ವಾಸನೆಯತ್ತ ಹರಿದುಕೊಂಡು ಹೋಗುವಂತ ಮನಸ್ಸನ್ನ ಒಂದಿಷ್ಟು ಒಳ್ಳೆಯ ಮನಸ್ಸನ್ನಾಗಿ ಮಾಡಿಕೊಳ್ಳಬೇಕು ಅಂದ್ರೆ ಮಹಾತ್ಮರ ಚರಿತಾಮೃತವನ್ನ ನಿತ್ಯ ನಿತ್ಯ ಭಕ್ತಿಯಿಂದ ಶ್ರವಣ ಮಾಡುವುದರ ಮೂಲಕ ಅಶುದ್ಧವಾಗಿರುವಂತ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳುವ ಸಲುವಾಗಿ ಮಹಾತ್ಮರ ಚರಿತ್ರೆಗಳನ್ನು ನಾವು ಕೇಳಬೇಕು. ಸಮರ್ಥ ಸದ್ಗುರು ಸಂಗನ ಬಸವ ಶಿವಯೋಗಿಗಳವರ ಚರಿತಾಮೃತವನ್ನು ಕೇಳಿದರೆ ಜೀವನವೇ ಪಾವನವಾಗ್ತದೆ, ಜೀವನವೇ ಧನ್ಯವಾಗ್ತದೆ. ಕಾರಣ ಅವರು ಮನಸ್ಸನ್ನ ಗೆದ್ದಂತ ಮಹಾನುಭಾವರು. ಒಂದು ಮಾತನ್ನ ನೀವು ಚೆನ್ನಾಗಿ ತಿಳ್ಕೋಬೇಕು. ಈ ಜಗತ್ತಿನೊಳಗ ಮನುಷ್ಯರನ್ನ ಮಣ್ಣನ್ನ ಆಳಿದವರು ಮಹಾರಾಜರಾಗ್ಯಾರ. ಮನುಷ್ಯರನ್ನ ಮತ್ತು ಮಣ್ಣನ್ನ ಈ ಭೂಮಿಗಾಗಿ ಬಡದಾಡಿದರು ರಾಜ ಮಹಾರಾಜರು. ಮನುಷ್ಯರನ್ನ ಆಳಿದ್ರು, ಪ್ರಜೆಗಳನ್ನ ಆಳಿದ್ರು. ಮನುಷ್ಯರನ್ನ ಮಣ್ಣನ್ನ ಆಳಿದವರು ಮಹಾರಾಜರಾದರು. ಎಷ್ಟೋ ಜನ ಮಹಾರಾಜರು ಇತಿಹಾಸದ ಪುಟದೊಳಗ ಮಣ್ಣಲ್ಲಿ ಮಣ್ಣಾಗಿ ಅಳಿದು ಹೋಗ್ಯಾರ. ಮಹಾರಾಜರ ಪುರಾಣ ಪ್ರವಚನವನ್ನ ಈ ಜಗತ್ತಿನೊಳಗ ಯಾರೂ ಹಚ್ಚಂಗಿಲ್ಲ, ಯಾರೂ ಕೇಳಂಗಿಲ್ಲ. ಅವರು ಅಳಿದು ಹೋದರು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮನುಷ್ಯರನ್ನ ಆಳಿದವರು ಅಳಿದು ಹೋದರು, ಮನಸ್ಸನ್ನ ಆಳಿದ ಮಹಾತ್ಮರು ಈ ಜಗತ್ತಿನೊಳಗ ಕಾಲ ಕಾಲಕ್ಕೆ ಉಳಿದಾರ. ನಿತ್ಯ ನಿತ್ಯ ಅವರ ಚರಿತ್ರೆ ಈ ಮಾನವ ಲೋಕಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಅದಕ್ಕಾಗಿನೇ ಅವಿರಳ ಜ್ಞಾನಿಗಳಾಗಿರುವಂತ 12ನೇ ಶತಮಾನದ ಅನುಭವ ಮಂಟಪದ ಸಚೇತಕರಾಗಿರುವಂತ ಬಸವಣ್ಣನವರ ಅಳಿಯಂದಿರಾಗಿರುವಂತ ಚನ್ನಬಸವಣ್ಣನವರು ಅಕ್ಕನಾಗಮ್ಮನ ಮಗ. ಬಹಳ ಕಿಮ್ಮತ್ತಿನ ಒಂದು ವಚನವನ್ನು ಹೇಳ್ತಾರೆ. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವವ ಮಾಡುವುದು ಅನ್ನುವಂತ ಮಾತನ್ನು ಹೇಳ್ತಾರೆ. ಮೊದಲನೆಯ ಮಾತು ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ಮಂಡೆ ಅಂದ್ರೇನು ಬಹಳ ಮಂದಿಗೆ ಗೊತ್ತಿಲ್ಲ. ಕನ್ನಡದೊಳಗೆ ಮಂಡೆ ಅಂತ ಕರೀತಾರೆ. ಎದಕ್ಕಂದ್ರ ಇದೇನು ತಲಿ ಅದಲ್ರಿ, ತಲೆ ಮೇಲೆ ಏನು ಕೂದಲು ಅದಾವಲ್ಲ, ಕೂದಲು ಇರುವಂತ ತಲೆಗೆ ಮಂಡೆ ಅಂತ ಕರೀತಾರೆ ಕನ್ನಡದೊಳಗೆ. ಕನ್ನಡದ ಮಂಡೆ ಬಹಳ ಜನರಿಗೆ ಗೊತ್ತೇ ಇಲ್ಲ ಇವತ್ತಿನ ಕಾಲದೊಳಗೆ. ಇವತ್ತಿನ ನಮ್ಮ ಮಕ್ಕಳನ್ನ ಮಂಡೆ ಅಂದ್ರೆ ಏನು ಅಂತ ಕೇಳಿದ್ರೆ ಬಹಳ ಕಡೆ ನನಗೆ ಹಿಂಗ್ ಉತ್ತರ ಬಂದಾವಲ್ಲ, ಅಷ್ಟು ಗೊತ್ತಿಲ್ವೇ ಸ್ವಾಮೀಜಿ, ಸಂಡೇ ನೆಕ್ಸ್ಟ್ ಡೇ ಮಂಡೇ ಅಂತಾರ. ಸಂಡೇ ನೆಕ್ಸ್ಟ್ ಡೇ ಮಂಡೇ, ಭಾನುವಾರ ಕಳೆದ ಮೇಲೆ ಬರುವಂತಹದ್ದು ಸೋಮವಾರ, ಅದು ಮಂಡೇ. ಇಂಗ್ಲಿಶಿನ ಮಂಡೇ ಗೊತ್ತದ, ಕನ್ನಡದ ಮಂಡೇ ಗೊತ್ತಿಲ್ಲ. ಯಾಕೆ? ನಾವು ಕನ್ನಡಿಗರು, ಅದಕ್ಕಾಗಿ ಗೊತ್ತಿಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾರೆ ಚನ್ನಬಸವಣ್ಣನವರು. ಕೂದಲಿನಿಂದ ಕೂಡಿರುವಂತ ಈ ಮಂಡೆ, ಈ ತಲೆ ಹೊಲಸಾಯಿತು ಅಂದ್ರೆ ಏನ್ ಮಾಡೋದು? ಹಿಂದಿನ ಕಾಲದೊಳಗೆ ಹಂಡೆಗಟ್ಲೆ ನೀರು ಕಾಯಿಸಿ ಆ ತಲೆ ತೊಳ್ಕೊಳಕ್ ಏನೇನೋ
ಸವಳೋ ಮಣ್ಣೋ ಸಿಗಿಕಾಯಿ ಪುಡಿನೋ ಇದನ್ನೆಲ್ಲ ಬಳಸ್ಕೊಂಡು ತೊಳ್ಕೊಳ್ಳುವ ಒಂದು ಕಾಲ ಇತ್ತು. ಈಗ ಹಂಡೇನು ಉಳಿದಿಲ್ಲ ಮನ್ಯಾಗ, ತೋರ್ಸಾಕ ಸಹಿತ ಸಿಗಂಗಿಲ್ಲ. ಹಳ್ಳ್ಯಾಗ ಎಲ್ಲಾರ ಇಟ್ಟಿದ್ರೆ ಅವನ ಮ್ಯಾಲೆ ಇಟ್ಟಿರ್ತಾರ, ವರ್ಷಕ್ಕೊಂದು ಧೂಳ ಜಾಡಿಸ್ತಾರ ಅಷ್ಟೇ. ನಮ್ಮ ಮಕ್ಕಳಿಗೆ ಈಗಿನವ್ರಿಗೆ ಹಂಡೆ ಗೊತ್ತಿಲ್ಲ, ತಾಬಂಡಿ ಗೊತ್ತಿಲ್ಲ. ನೋಡಿ ಈಗೆಲ್ಲ ಬಾತ್ರೂಮ್ಗಳು ಮಾಡರ್ನ್ ಆಗ್ಯಾವ. ಎಲ್ಲರ ಬಾತ್ರೂಮ್ನೊಳಗೆ ಗೀಸರ್ ಬಂದಾವ. ಗೀಸರ್ ಸೋಮ ಹೆಂಗೆ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಒಂದು ಸೆಕೆಂಡಿನೊಳಗೆ ಹಾಟ್ ವಾಟರ್ ರೆಡಿ ಇರ್ತದೆ, ಬಿಸಿ ನೀರು ಬಂದೇ ಬಿಡ್ತದೆ. ಇನ್ನೂ ಬಹಳ ಜನ ಕೈ ಬಗ್ಗಿ ತಂಬಿಗೆ ತುಂಬಿಕೊಂಡು ತಲೆ ಮೇಲೆ ಹಾಕೊಳ್ಳೋದ ಬೇಡ, ಹಂಗ ಸೆಟದ ನಿಂತ್ರೆ ಸಾಕು ಮ್ಯಾಲೆ ಸುರ್ರತ ಸುರಿತದೆ. ಇಂಥ ಮೈಗಳರು ಹುಟ್ಟಿದ್ರು ಜಗತ್ನ್ಯಾಗ. ಸ್ನಾನ ಮಾಡುವಾಗ ಸಹಿತ ದಣವಾಗಬಾರ್ದು. ಇನ್ನೂ ಬಹಳ ಅದ್ಭುತ ಬಂದಾವ್ರಿ. ಹಿಂಗ ಒಳಗೆ ಕರ್ಕೊಂಡು ಹೋಗಿ ಜಳಕ ಮಾಡಿಸಿ ಹಿಂಗ ಹೊರಗೆ ತರ್ತದ ಅದು ಚೇರ್. ಅಂಥವ್ರು ಮಾಡ್ಯಾರ, ಅಂತ ಮನೆಗೂ ಹೋಗಿನ್ನ. ಭಾಳ ಮಜಾ ಅದ ಜಗತ್ನ್ಯಾಗ. ಏನೇ ಇರಲಿ, ಈ ಕೂದಲಿನಿಂದ ಕೂಡಿರುವಂತ ತಲೆ ಹೊಲಸಾಯ್ತು ಅಂದ್ರೆ ಇದನ್ನ ತೊಳ್ಕೋತೀವಿ. ಈಗಿನ ಕಾಲದೊಳಗೆ ತೊಳ್ಕೊಳಾಕ ಬೇಕಾದಷ್ಟು ಬಂದಾವ. ನಿಮ್ಮ ಮನ್ಯಾಗಿರೋ ಟಿವಿ ಆನ್ ಮಾಡಿದ್ರೆ ಇದನ್ನ ಹಚ್ಚಿ ತೊಳ್ಕೊಳ್ರಿ, ಅದನ್ನ ಹಚ್ಚಿ ತೊಳ್ಕೊಳ್ರಿ. ಏನು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾವ ಟಿವಿಯಾಗ ನೋಡ್ಬೇಕು. ನಮ್ಮ ಜನ ಇದನ್ನ ಹಚ್ಕೊಂಡ್ರು ಚಲೋ ಆಗತ್ತ, ಅದನ್ನ ಹಚ್ಕೊಂಡ್ರು ಚಲೋ ಆಗತ್ತ ಅಂತೇಳಿ ದಿನ ಒಂದೊಂದು ಹಚ್ಕೊಂಡು ವಾರಕ್ಕೊಮ್ಮೆ ಬದ್ಲಿ ಮಾಡಿ ಮಾಡಿ ಇದ್ದು ಕೂದಲ ಕಳ್ಕೊಂಡವರು ಅದಾರ, ಹಂಗೂ ಅದಾರ. ಎಷ್ಟು ಚಂದ ಹೇಳಿದ್ರು ಚನ್ನಬಸವಣ್ಣನವರು, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು. ತಲೆ ಹೊಲಸಾಯ್ತು ಅಂದ್ರ ನೀರು ಹಾಕೊಂಡು ಇದನ್ನ ಸ್ವಚ್ಛ ತೊಳ್ಕೊಳಾಕ ಬರ್ತದ. ಎಲ್ಲರೂ ಈ ಕೆಲಸವನ್ನ ಮಾಡ್ತೀವಿ, ಹೊರಗಿನ ತಲೆ ಒಳಗಿಂದಲ್ಲ. ನೋಡಿ ಎರಡನೇ ಮಾತನ್ನು ಹೇಳ್ತಾರೆ, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಉಟ್ಕೊಳ್ಳುವಂತ ಅರಿವೆ ಬಟ್ಟೆ ಹೊಲಸಾಯಿತು ಅಂದ್ರ ಅಗಸರಿಗೆ ಕೊಡ್ತೀವಿ, ಮಡಿವಾಳರಿಗೆ ಕೊಡ್ತೀವಿ, ಲ್ಯಾಂಡ್ರಿಗೆ ಕೊಡ್ತೀವಿ, ಅಥವಾ ನಾವೇ ಸ್ವತಃ ಡಿಟರ್ಜೆಂಟ್ ಬಳಸಿ ಸ್ವಚ್ಛ ಮಾಡ್ಕೊಳ್ತೀವಿ. ಈ ಎರಡೂ ಕೆಲಸಗಳು ಬಹಳ ಈಜಿ ಅದಾವ. ಜಗತ್ತಿನೊಳಗ ಎಲ್ಲರೂ ಮಾಡ್ತಾರೆ ಇದನ್ನು. ತಲೆ ತೊಳ್ಕೊಳ್ಳೋದು ಮಾಡ್ತಾರ, ಬಟ್ಟೆ ತೊಳ್ಕೊಳ್ಳೋದು ಮಾಡ್ತಾರೆ. ಈ ಎರಡು ಮಾತನ್ನ ಹೇಳಿ ಚನ್ನಬಸವಣ್ಣನವರು ಇಡೀ ಮಾನವ ಜಗತ್ತಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಮನದ ಮೈಲಿಗೆಯ ತೊಳೆಯಬೇಕಾದರೆ ಏನ್ ಮಾಡ್ತೀರಪ್ಪ? ಮನಸ್ಸಿನ ಮೈಲಿಗೆ ತೊಳ್ಕೊಳಕ್ ಏನ್ ಮಾಡ್ತೀರಿ? ಪ್ರಶ್ನೆ ಮಾಡಿದ್ರವರು. ಪ್ರಶ್ನೆ ಮಾಡಿ ಉತ್ತರ ಕೊಟ್ಟಾರ. ಮನಸ್ಸಿನ ಅಜ್ಞಾನದ, ಅವಿವೇಕದ, ಅನಾಚಾರದ, ದುರಾಚಾರದ, ದುರ್ವಿಷಯದಿಂದ ಕೂಡಿರುವಂತ ಈ ಮನಸ್ಸು ಸ್ವಚ್ಛ ಆಗಬೇಕು ಅಂದ್ರೆ ಮಹಾತ್ಮರ ಚರಿತ್ರೆಗಳನ್ನ ಕೇಳಿ ಮನಸ್ಸನ್ನ ಪವಿತ್ರ ಮಾಡ್ಕೋಬೇಕು. ಸಂಗನ ಬಸವ ಶಿವಯೋಗಿಗಳವರ ಸಮರ್ಥ ಸದ್ಗುರುವಿನ ಚರಿತ್ರೆಯನ್ನ ಕೇಳಿ ಅಜ್ಞಾನದಿಂದ ಕೂಡಿರುವಂತ ಮನಸ್ಸಿಗೆ ಸಂಸ್ಕಾರವನ್ನ ಕೊಟ್ಟು ನೀನು ಜ್ಞಾನ ಮಾರ್ಗದೊಳಗೆ ಸಾಗುವಂತ ಹಾದಿಯನ್ನು ಹಿಡಿಬೇಕು. ಅದಕ್ಕಾಗಿ ಮಹಾತ್ಮರ ಚರಿತ್ರೆಗಳನ್ನ ಕೇಳುವುದು. ಎಂಥ ಮಹಾನುಭಾವರು ಸಂಗನ ಬಸವ ಶಿವಯೋಗಿಗಳವರು. ನನಗೆ ಮದುವೆ ಬೇಡ, ನಾನು ಭವಬಂಧನದಲ್ಲಿ ಬೀಳಲಾರೆ, ಈ ಮಾಯಾ ಪ್ರಪಂಚದ ಮೋಹದೊಳಗೆ ನಾನು ಪ್ರವೇಶ ಮಾಡಲಾರೆ, ನಾನು ಒಲ್ಲೆ 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 ಅಂದ್ರವರು ಮದುವೆನ. ಆದರೆ ಹೆತ್ತ ತಂದೆ ತಾಯಿಗಳ ಬಯಕೆ, ತುಂಬು ತಾರುಣ್ಯಕ್ಕೆ ಬಂದಿರುವಂತ ಸಂಗನ ಬಸವರಿಗೆ ಮದುವೆಯನ್ನ ಮಾಡಿ ಅವರನ್ನ ಶುದ್ಧ ಗೃಹಸ್ಥರನ್ನಾಗಿ ಮಾಡಬೇಕು ಅನ್ನೋದು ವೀರಪ್ಪನವರ ಜೊತೆಗೆ ಜನ್ಮದಾತೆಯಾಗಿರುವಂತ ತಾಯಿಯಾಗಿರುವಂತ ನೀಲಗಂಗಮ್ಮನವರ ಆಸೆ. ತಂದೆ ತಾಯಿಗಳ ಮಾತಿಗೂ ಕೂಡ ಅವರು ಒಪ್ಪಲಿಲ್ಲ, ಗುರು ಹಿರಿಯರ ಮಾತಿಗೂ ಕೂಡ ಅವರು ಒಪ್ಪಲಿಲ್ಲ. ಕೊನೆಗೆ ಅವರ ಬದುಕಿಗೆ ಅರಿವಿನ ಮಾರ್ಗದರ್ಶನವನ್ನ ಮಾಡಿ, ಅನುಗ್ರಹವನ್ನ ಮಾಡಿ, ದೀಕ್ಷೆಯನ್ನ ಕೊಟ್ಟು ಶಿವಯೋಗದ ಮಾರ್ಗದೊಳಗೆ ಸಾಗುವಂತ ಮಾರ್ಗದರ್ಶನವನ್ನ ಮಾಡಿರುವಂತ ಪರಮ ಪೂಜ್ಯ ಗುರುಗಳಾಗಿರುವಂತ ಜೀರ್ಲಭಾವಿಯ ಮಡಿವಾಳೇಶ್ವರ ಶಿವಯೋಗಿಗಳು ರಾಂಪುರದ ಮನೆಗೆ ದಯಮಾಡಿಸಿ ಅವರ ಅಪ್ಪಣೆ ಕೊಟ್ಟ ಮೇಲೆ ಇವರು ಒಪ್ಪಿಕೊಂಡ್ರು.
ನಿನ್ನೆಯ ಪುರಾಣದೊಳಗೆ ವಿಷಯ ಕೇಳಿರಿ ಬಂದವರು, ಸುಮ್ಮನೆ ನಿಮಗೆಲ್ಲ ಬಂದವರಿಗೆ ತಿಳಿಯಲಿ ಅಂತ ಈ ಮಾತನ್ನು ಹೇಳಾಕತ್ತೀನಿ. ನೋಡಿ, ಯಾರ ಮಾತನ್ನು ಕೂಡ ಕೇಳದೇ ಇರುವಂತ ಸಂಗನ ಬಸವರು ಸದ್ಗುರುವಿನ ಮಾತಿಗೆ ತಲೆಬಾಗಿದ್ರು. ಕಾರಣ, ಜೀರ್ಲಭಾವಿಯ ಮಡಿವಾಳೇಶ್ವರ ಶಿವಯೋಗಿಗಳು ಕೂಡ ಸಂಸಾರದ ಸದ್ಗತಿಯ ಜೀವನವನ್ನ ಕಳೆದವರು. ಮುಳುಗುಂದ ಅಂತ ಒಂದು ಊರದ ಗದಗಿನ ಬಳಿಯಲ್ಲಿ, ಅಲ್ಲಿ ಬಾಲಲೀಲಾ ಮಹಂತ ಶಿವಯೋಗಿಗಳು ಅಂತಾಗಿ ಹೋಗ್ಯಾರ. ಬಹಳ ದೊಡ್ಡ ಮಹಾನುಭಾವರು, ಬಹಳ ಜಾಗೃತವಾಗಿರುವಂತ ಮಠ. ಗದಗಿನಿಂದ ಮುಂದೆ ಹೋದ್ರ ಸಿರಟ್ಟಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಹೋಗುವಾಗ ಬಲಭಾಗದೊಳಗೆ ಆ ಊರು ಬರ್ತದ, ಮುಳುಗುಂದ. ಬಾಲಲೀಲಾ ಮಹಂತ ಶಿವಯೋಗಿಗಳು ಅಂತಾಗಿ ಹೋಗ್ಯಾರ. ಅವರು ಒಂದು ಚಲೋ ಮಾತನ್ನು ಹೇಳ್ತಾರೆ. ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೇ. ಸನ್ಯಾಸದ ಜೀವನಕ್ಕಿಂತ ಸಂಸಾರ ಧರ್ಮದ ಜೀವನವೇ ಧನ್ಯ ಅಂತ ತಿಳ್ಕೊಂಡು ಶರಣರು ಕೂಡ ಇದನ್ನು ಒಪ್ಪಿಕೊಂಡು ಆ ಆದರ್ಶದ ಬದುಕನ್ನ 12ನೇ ಶತಮಾನದಲ್ಲಿ ಬಾಳಿ ಬದುಕಿ ಈ ಜಗತ್ತಿಗೆ ಸಂಸಾರದಿಂದ ಸದ್ಗತಿ ಇದೆ ಅನ್ನುವಂತ ತತ್ವವನ್ನು ತಿಳಿಸ್ಯಾರ. ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನ್ಗೆ. ಸೃಷ್ಟಿಕರ್ತನಾಗಿರುವಂತ ಪರಮಾತ್ಮನಿಗೆ, ಶಿವನಿಗೆ ಯಾವುದು ಪ್ರಿಯ ಅಂದ್ರ ಸತಿಪತಿಗಳು ಒಂದಾಗಿ ಬಾಳುವಂತ ಬದುಕೇ ಶಿವನಿಗೂ ಕೂಡ ಪ್ರಿಯ. ಅದಕ್ಕಾಗಿನೇ ಈ ಜಗತ್ತಿನೊಳಗ ಗಂಡನ್ನು ಹುಟ್ಸ್ಯಾನ, ಹೆಣ್ಣನ್ನು ಹುಟ್ಸ್ಯಾನ. ಇದರ ಆಟ ಆಡಿದವ ಅವ, ನಾವಲ್ಲ. ಇಬ್ಬರನ್ನೂ ಜಗತ್ತಿಗೆ ಕಳಿಸ್ಯಾನಲ್ಲ. ಈ ಜಗತ್ತಿನ ಲೀಲೆ ನಡಿಬೇಕು, ಈ ಜಗತ್ತಿನ ವ್ಯವಹಾರ ನಡಿಬೇಕು. ಈ ಜಗತ್ತಿನೊಳಗ ಅಪರೂಪವಾಗಿರುವಂತ ಜೀವ ಸಂತಾನದ ಸೃಷ್ಟಿಯ ಅಭಿವೃದ್ಧಿ ಆಗಬೇಕು ಅಂತ ತಿಳ್ಕೊಂಡೆ ಸೃಷ್ಟಿಕರ್ತ ಪರಮಾತ್ಮ ಈ ಜಗತ್ತಿನೊಳಗ ಗಂಡು ಹೆಣ್ಣುಗಳನ್ನ ನಿರ್ಮಾಣ ಮಾಡ್ಯಾನ. ಗಂಡು ಹೆಣ್ಣುಗಳ ಮಧ್ಯದೊಳಗ ಗೊತ್ತಿಲ್ಲದಂತೆ ಮತ್ತೊಂದು ಜೀವದ ಉತ್ಪತ್ತಿಯಾಗುವಂತ ಲೀಲೆಯನ್ನ ಮಾಡ್ತಾನ, ಪವಾಡವನ್ನ ಮಾಡ್ತಾನ ಪರಮಾತ್ಮ ಈ ಸೃಷ್ಟಿಯೊಳಗ. ಹಾಗಾಗಿ ಸಂಸಾರ ಧರ್ಮ ಅದು ಪರಮ ಪವಿತ್ರ ಅನ್ನುವುದನ್ನ ಬಸವಾದಿ ಪ್ರಮತರು ಒಪ್ಪಿ ಅಪ್ಪಿ ಆ ತತ್ವದಿಂದ ತಮ್ಮ ಬದುಕನ್ನ ಬೆಳಕಾಗಿ ಮಾಡಿಕೊಂಡಾರ. ಅದನ್ನೇ ಬಾಲಲೀಲಾ ಮಹಂತ ಶಿವಯೋಗಿಗಳು ಹೇಳ್ತಾರ, ಸಂಸಾರದಿಂದ ಸದ್ಗತಿಯುಂಟು. ಬಸವಾದಿ ಪ್ರಮತರಿಗೆ ನಿದ್ದಿಲ್ಲವೇ? ಅವ್ರಿಗೇನಿದ್ದಿಲ್ಲೇನಪ್ಪ, ಅವ್ರಿಗೂ ಇತ್ತು. ಹಾಗಾಗಿ ಆ ಸಂಸಾರ ಧರ್ಮದ ಶಿವಯೋಗಿ ನೀನಾಗಬೇಕು ಅನ್ನುವಂತ ಮಾತುಗಳನ್ನ ಜೀರಲಭಾವಿಯ ಮಡಿವಾಳೇಶ್ವರ ಶಿವಯೋಗಿಗಳು ಸದ್ಗುರುಗಳಾಗಿ ಅಪ್ಪಣೆಯನ್ನು ಕೊಟ್ಟರು. ಸಂಗನ ಬಸವರು ಗುರುವಿನ ಮೇಲೆ ಇಟ್ಟಿರುವಂತ ನಿಜ ನಿಷ್ಠೆಯ ಭಕ್ತಿಯಿಂದಾಗಿ ಅವರ ವಿಚಾರವನ್ನು ಒಪ್ಪಿ ನಾನು ಮದುವೆ ಆಗ್ತೇನೆ ಅನ್ನುವಂತ ಮಾತನ್ನ ಹೇಳಿದಾಗ, ನಿನ್ನೆ ಹೇಳೀನಿ, GS ಮಳ್ಳಿ ಗುರುಗಳು ಅನ್ನುವಂಥವರು ಶಿಕ್ಷಕರಾಗಿ ಬಹಳ ಅಪರೂಪದ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅವರಿಗೆ ಅತ್ಯಂತ ಆತ್ಮೀಯರಾಗಿರುವಂಥವರು ಬಸಪ್ಪ ಮಾಸ್ತರ್ ಅನ್ನುವಂಥವ್ರು. ಅವರ ಮೊಮ್ಮಗಳಾಗಿರುವಂಥ ಯಡ್ರಾಮಿಯ ಜೇವರಗಿ ತಾಲೂಕಿನ ಯಡ್ರಾಮಿಯ ಶ್ರೀ ಬಸಟ್ಟಪ್ಪ ಏವೂರು ಅವರ ಜ್ಯೇಷ್ಠ ಸುಪುತ್ರಿಯಾಗಿರುವಂಥ ಲಿಂಗಮ್ಮ ಅನ್ನುವಂಥ ಕನ್ಯೆಯನ್ನ ಸಂಗನ ಬಸವರಿಗೆ ಮದುವೆ ಮಾಡಿಸಿದ್ರ ಆ ಸಂಸಾರ ಶಿವ ಸಂಸಾರವಾಗಿ ಸಾಗ್ತದೆ ಅನ್ನುವಂಥ ಸಂಕಲ್ಪವನ್ನ ಇವರು ಮಾಡಿಕೊಂಡ್ರಲ್ಲ, ಇವ್ರು ಎಷ್ಟು ದೊಡ್ಡವರು. ಯಾವುದನ್ನ ಯಾವುದಕ್ಕೆ ಹೊಂದಿಸ್ಬೇಕು ಅನ್ನೋದು ಗೊತ್ತಾಗ್ಬೇಕ್ರಿ, ಅಂದ್ರೆ ಅದು ಬಹಳ ಚಂದ ಇರ್ತದೆ.
ಮದುವೆ ವಲ್ಲೆ 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 ಅಂದ್ರ ಅವರು. ಆದ್ರೆ ಗುರುಗಳು ಹೇಳಿದ್ರು ಮದುವೆಯ ಮೂಲಕವೇ ಜೀವನದ ನಿಜವಾದ ಅರಿವಿನ ಸಾಧನೆ ಸಾಗೋದು. ಅದನ್ನ ಬಂಧನ ಅಂತ ತಿಳ್ಕೋಬಾರದು, ಅದನ್ನ ಶಿವ ಸಂಬಂಧ ಅಂತ ತಿಳ್ಕೊಂಡು ಈಸಬೇಕು, ಈಸಿ ಜಯಿಸಬೇಕು ಅನ್ನುವಂತ ತತ್ವದ ಮಾತನ್ನ ಗುರುಗಳು ಹೇಳಿದಾಗ ಇವರು ಒಪ್ಪಿದ್ರು. ಯಾಕಂದ್ರೆ ಆ ಮದುವೆ ಅನ್ನುವಂಥ ಪದವೇ ಬಹಳ ಮೋಹಕವಾದ ಪದ. ನಮ್ಮ ಕನ್ನಡ ನಾಡಿನೊಳಗೆ ಒಂದು ಗಾದೆ ಮಾತದ, ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಅಂತ, ಹುಚ್ಚು ಬಿಡೋತನ ಮದುವೆ ಆಗಂಗಿಲ್ಲ ಅಂತ. ಹಿಂಗೊಂದು ಗಾದೆ ಮಾತು ಹೇಳ್ಯಾರ ಹಿರಿಯರು. ಮದುವೆ ಆಗದೆ ಇರುವವರಿಗೆ ಮದುವೆ 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 ಅದೊಂದು ಹುಚ್ಚಿರ್ತದೆ. ನೋಡಿ, ಒಂದು ವೇಳೆ ಆಗಲಿಲ್ಲ ಅಂದ್ರೆ ಹುಚ್ಚಿಡಿತದ. ಮತ್ತು ಹುಚ್ಚಿಡಿದವ್ರಿಗೆ ಕನ್ಯಾರ ಯಾರು ಕೊಡ್ತಾರ, ಮದುವೆಯಾರ ಯಾರು ಮಾಡ್ತಾರೆ? ಹುಚ್ಚು ಬಿಡೋತನ ಮದುವೆ ಆಗಂಗಿಲ್ಲ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಇದು ಎಷ್ಟು ಹುಚ್ಚಿನಿಂದ ಕೂಡಿರ್ತದಂದ್ರ, ಒಬ್ಬ ಮೊಮ್ಮಗ ಅಮೇರಿಕಾದೊಳಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ. ಅವ ಅಲ್ಲಿದ ಒಂದು ಹುಡುಗಿನ ಪ್ರೀತಿ ಮಾಡಿದ. ಕರ್ನಾಟಕಕ್ಕೆ ಬಂದು ಬೆಂಗಳೂರಿನೊಳಗ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿ ಒಂದು ಕಲ್ಯಾಣ ಮಂಟಪ ಬುಕ್ ಮಾಡಿ ತನ್ನ ಬಂಧು ಬಳಗವನ್ನ ಎಲ್ಲರನ್ನ ಕರೆಸ್ಕೊಂಡು ಮದುವೆ ವ್ಯವಸ್ಥೆ ಮಾಡಿಕೊಂಡು ಅವತ್ತು ಮದುವೆ ಕಾರ್ಯಕ್ರಮ. ನಿಮಗೆ ಹೇಳ್ತೀನಿ, ಮದುವೆ ಹುಚ್ಚ, ಮದುವೆ ಚಿಂತೆ ಅನ್ನೋದು ಹೆಂಗಿರ್ತದ ಅನ್ನೋದು ಕೇಳ್ತೀನಿ. ಮದುವೆ ನಡೆದದು, ಎಲ್ಲರೂ ಸೇರ್ಯಾರ, ಬಂಧು ಬಳಗ, ಮಂತ್ರ ಹೇಳೋರು ಮಂತ್ರ ಹೇಳಕತ್ಯಾರ. ಅವ ಮಾಂಗಲ್ಯ ಕಟ್ಟುವಾಗ ದೂರದಲ್ಲಿ ಆ ಹುಡುಗನ ಅಜ್ಜ ಮುತ್ಯ 90 ವಯಸ್ಸಾಗಿತ್ತು, ಇನ್ನೂ ಸತ್ತಿದ್ದಿಲ್ಲ ಅವ. ಅವನಿಗೆ ಒಂದು ಕಡೆ ಕುರ್ಚಿ ಹಾಕಿ ಕುಂಡ್ರಿಸಿದ್ರು. ಅವ ಮೊಮ್ಮಗ ತಾಳಿ ಕಟ್ಟೋ ಮುಂದ, ಎಲ್ಲರೂ ಅಕ್ಕಿ ಕಾಳು ಹಾಕೋ ಮುಂದ ಇವ ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡಿದ. ಯಾವ ಮುದುಕ. ಮಂದೆಲ್ಲ ತಿರುಗಿ ನೋಡೋರು, ಇವ ಯಾಕೆ ಅಳತಾನಂತ. ಅವ ಮೊಮ್ಮಗನೂ ನೋಡಿದ, ನೋಡಿ ವಿಚಾರ ಮಾಡಿದ, ನಮ್ಮ ಮುತ್ಯ ಯಾಕೆ ಅಳ್ತಾನೋ ಏನೋ. ತಾಳಿ ಕಟ್ಟಿ ಹೆಂಗಿದ್ರು ಪಾದ ಮುಟ್ಟಿ ನಮಸ್ಕಾರ ಮಾಡಕ್ ಹೋಗ್ತೀನಿ, ಅವಾಗ ಆಶೀರ್ವಾದ ತಗೊಳಕ್ ಹೋದಾಗ ಕೇಳಿದ್ರಾತು ಅಂತೇಳಿ ಮಾಂಗಲ್ಯ ಕಟ್ಟಿ ಎಲ್ಲರೂ ಅಕ್ಕಿ ಕಾಳು ಹಾಕಿದ ಮೇಲೆ ಆಕಿ ಕೈ ಹಿಡ್ಕೊಂಡು ಕರ್ಕೊಂಡು ಮುತ್ಯಾಗ ನಮಸ್ಕಾರ ಮಾಡಕ್ ಬಂದ ಮೊಮ್ಮಗ ನಮಸ್ಕಾರ ಮಾಡಿ ಕೈ ಮುಗಿದು ಮುತ್ಯಾನ ಎದುರಿಗೆ ನಿಂತು ಕೇಳಿದ್ನಂತ, ಮುತ್ಯ ಯಾಕೆ ಅಳತ್ತಿದೀ? ಅವಾಗ ಅವ ಅನ್ನಂತ, ಮುದುಕಿ ನೆನಪಾಗಿ ಅಳಕತ್ತೀರಿ. ಆಕೆ ಹೋಗಿ 40 ವರ್ಷ ಆಗ್ಯಾರ, ನೀವು ಕೂತಾನಿನ್ನು ಗಬ್ರು. ಮೊಮ್ಮಗನ ಮದುವೆಯಾಗ ತನ್ನ ಮದುವೆ ನೆನಪು ಮಾಡಿಕೊಂಡು ಮುದುಕಿ ಹೋಗ್ಯಾಳಂತ ಹತ್ರ ಮುದುಕಿಯಲ್ಲಿ ಎದ್ದು ಬರಕ್ಕೆದಾಳ. ಹೋಗಿ 40 ವರ್ಷ ಆಗ್ಯದ್ರಿ, ಈಗ ನೆನೆಸ್ಕೊಂಡ. ಅಂದ್ರೆ ಮದುವೆ ಮೋಹ ಅನ್ನೋದು ಹೆಂಗಿರ್ತದ, ಮೊಮ್ಮಗನ ಮದುವೆಯಾಗ ಮುದುಕಿ ನೆನಪು ಮಾಡ್ಕೊಳ್ತಾನಂದ್ರೆ ಮದುವೆ ಅನ್ನೋದು ಎಷ್ಟು ಮಜಾ ಅದ ವಿಚಾರ ಮಾಡಿ. ಮದುವೆ 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 ಇದೆಂತ ಪದವೇ. ಮದುವೆ 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 ಭಕ್ತಿ ರತಿಯಂಬ ಮದುವೆ, ಭಕ್ತಿ ರತಿಯಂಬ ಮದುವೆಗೆ ಮದುವೆ ಮದುವೆ ಮದುವೆ, ಭಕ್ತಿ ರತಿಯಂಬ ಮದುವೆಗೆ. ಮದುವೆ 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 ಮದುವೆ, ಭಕ್ತಿ
ರತಿಯಂಬ ಮದುವೆ ಸೇವಂತಿಗೆಯ ಚಪ್ಪರವಾನಿಕೆ ಸೇವಂತಿಗೆಯ ಚಪ್ಪರವಾನಿಕೆ ಸೇವಂತಿಗೆಯ ಚಪ್ಪರವಾನಿಕೆ ಪುಷ್ಪ ಜಾತಿಗಳೆಲ್ಲ ನಿಪ್ಪಣವ ಬನ್ನೀರೆ ಸೇವಂತಿಗೆಯ ಚಪ್ಪರವಾನಿಕೆ ಪುಷ್ಪ ಜಾತಿಗಳೆಲ್ಲ ನಿಪ್ಪಣವ ಬನ್ನಿರೆ ನಮಗೆಯೂ ನಮ್ಮ ಕೂಡಲ ಸಂಗಮ ದೇವಂಗೆಯೋ ನಮಗೆಯೂ ನಮ್ಮ ಕೂಡಲ ಸಂಗಮ ದೇವಂಗೆಯೋ ಮದುವೆ 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 ಭಕ್ತಿ ರತಿಯಂಬ ಮದುವೆಗೆ ಕಣಗಿ ನೆಲೆಯ ಉಂಗುರವಾನಿಕ್ಕಿ ಕಣಗಿ ನೆಲೆಯ ಉಂಗುರವಾನಿಕ್ಕಿ ಮಲ್ಲೆ ಮಲ್ಲಿಗೆಯ ತೆರೆಯ ಕಟ್ಟಿ ಮಲ್ಲೆ ಮಲ್ಲಿಗೆಯ ತೆರೆಯ ಕಟ್ಟಿ ಮದುವೆ 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 ಭಕ್ತಿ ರತಿಯಂಬ ಮದುವೆ ಸೇವಂತಿಗೆಯ ಚಪ್ಪರವಾನಿಕ್ಕಿ ಸೇವಂತಿಗೆಯ ಚಪ್ಪರವಾನಿಕ್ಕಿ ಪುಷ್ಪ ಜಾತಿಗಳೆಲ್ಲ ನಿಪ್ಪಣವ ಬಂದಿದೆ ಆ ಸೇವಂತಿಗೆಯ ಚಪ್ಪರವಾನಿಕ್ಕೆ ಪುಷ್ಪ ಜಾತಿಗಳೆಲ್ಲ ನಿಪ್ಪಣವ ಬಂದಿದೆ ನಮಗೆಯೋ ನಮ್ಮ ಕೂಡಲ ಸಂಗಮ ದೇವಂಗೆಯೋ ನಮಗೆಯೋ ನಮ್ಮ ನಮಗೆಯೋ ನಮ್ಮ ಕೂಡಲ ಸಂಗಮ ದೇವಂಗೆಯೋ ಮದುವೆ 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 ಭಕ್ತಿ ರತಿಯಂಬ ಮದುವೆ 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 ಇದು ಭಕ್ತಿ ರತಿ ಎಂಬ ಮದುವೆ. ಬಸವಣ್ಣನವರು ಹೇಳುತ್ತಾರೆ, ಲೌಕಿಕ ಪ್ರಪಂಚದಲ್ಲಿ ಮದುವೆ ಆಗೋದು ಯಾತಕ್ಕಾಗಿ ಅನ್ನುವಂತ ಪ್ರಶ್ನೆ ಬಂದಾಗ ಅವರು ಕೂಡಲ ಸಂಗಮ ದೇವಂಗೆಯು ಎನಗೆಯು ಮದುವೆಯಾಯಿತು ಅಂದ್ರೆ ಅದು ಪಾರಮಾರ್ಥಿಕವಾಗಿರುವಂತ ಮದುವೆ. ಲಿಂಗಯ್ಯ ಅನ್ನುವಂತ ಪರಮಾತ್ಮನನ್ನ ಗುರುವರ ಅಂಗೈಯೊಳಗೆ ಕೊಟ್ಟು, ಅಪ್ಪ ನೀನು ಶರಣ ಸತಿ, ನಿನಗೆ ಲಿಂಗವೇ ಪತಿ, ಇದು ಪಾರಮಾರ್ಥಿಕವಾದ ಮದುವೆ, ಈ ಜೀವನವನ್ನ ಉದ್ಧಾರ ಮಾಡಿಕೋ ಅಂತ ಗುರು ಆಧ್ಯಾತ್ಮದ ಮದುವೆಯನ್ನು ಮಾಡಿದ್ರ, ಮಡಿವಾಳೇಶ್ವರ ಶಿವಯೋಗಿಗಳು ಮಾಡಿದ ಆಧ್ಯಾತ್ಮದ ಮದುವೆಗೆ
ಲೌಕಿಕದ ಸಂಬಂಧದ ಈ ಅಪರೂಪದ ಮದುವೆಯನ್ನ ಅವರು ಜೋಡಿಸಿದರು. ನಿನ್ನೆ ಹೇಳಿನಿ ನಾನು, ಜಾಣನು ಲೌಕಿಕ ಪಾರಮಾರ್ಥಗಳೆರಡನ್ನು ಮಾಡದೆ ನಡೆಸುವನು ಇಂತು. ಅವೆರಡನ್ನು ಸಮಸಮವಾಗಿ ಜೀವನದೊಳಗೆ ತೆಗೆದುಕೊಂಡು ಹೋಗಬೇಕು. ಮದುವೆ ಅನ್ನುವಂತ ಆ ಮೂರಕ್ಷರದ ಪದದ ಅರ್ಥ ಏನು ಅಂದ್ರ, ಬಹಳ ಜನ ಜಗತ್ತಿನೊಳಗೆ ನಾವು ನೀವು ತಿಳ್ಕೊಂಡಿದ್ದೇನು, ಒಂದು ಹೆಣ್ಣು ಒಂದು ಗಂಡು ಒಂದಾಗೋದಕ್ಕೆ ಮದುವೆ ಅಂದೀವಿ ನಾವು. ಇದು ಬಿಟ್ಟರೆ ಮತ್ತೇನೋ ಅರ್ಥ ಗೊತ್ತಿಲ್ಲ. ಮದುವೆ ಅನ್ನುವಂತ ಆ ಮೂರಕ್ಷರದ ನುಡಿಯಲ್ಲಿ ಇರುವಂತ ಮಾತು ಬಹಳ ಅದ್ಭುತವಾಗಿರುವಂತ ಅರಿವಿನಿಂದ ಕೂಡಿರುವಂತಹದ್ದು. ನನ್ನ ಆಧುನಿಕ ವಚನದಲ್ಲಿ ನಾನು ಈ ಮಾತನ್ನ ಈ ರೀತಿಯಲ್ಲಿ ಬರೀತೇನೆ. ಮ ಎಂದರೆ ಮನುಷ್ಯತ್ವವನ್ನು, ದು ಎಂದರೆ ದುರುಪಯೋಗ ಪಡಿಸದಂತೆ, ವೇ ಎಂದರೆ ವ್ಯವಹರಿಸುವ ಜೀವನ ಧರ್ಮವೇ ಅದು ಮದುವೆ ಕಣ, ಮದುವೆ ಕಣ, ಮದುವೆ ಕಣ. ಅಲ್ಲಿ ಮನುಷ್ಯತ್ವ ಹಾಳಾಗಬಾರದು. ನೋಡಿ, ಭಗವಂತ ಮಾಡುವ ಆಟ ಎಷ್ಟು ಅದ್ಭುತ ಇದೆ ಅಂದ್ರೆ, ಎಲ್ಲಿಯೋ ಒಂದು ಹೆಣ್ಣು ಹುಟ್ಟುತ್ತದೆ, ಎಲ್ಲಿಯೋ ಒಂದು ಗಂಡು ಹುಟ್ಟುತ್ತದೆ. ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ, ಒಬ್ಬರ ಮುಖವನ್ನು ಒಬ್ಬರು ನೋಡಿಲ್ಲ. ಆದರೆ ಆ ಮನೆತನ, ಆ ಗಂಡು ಹೆಣ್ಣಿನ ಮಧ್ಯದೊಳಗ ಋಣಾನುಬಂಧದ ಸಂಬಂಧವನ್ನ ಭಗವಂತ ಬೆಸೀತಾನೆ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಎನ್ನುವಂತ ಮಾತನ್ನ ನಮ್ಮ ಪೂರ್ವಜರು ಹೇಳ್ತಾರಲ್ಲ. ಯಾವುದಕ್ಕೆ ಋಣ ಇಲ್ಲದೇನೆ ಯಾವುದು ಕೂಡ ನಡೆಯೋದಿಲ್ಲ ಈ ಜಗತ್ತಿನೊಳಗ. ಹಾಗಾಗಿ ಆ ಋಣಾನುಬಂಧದ ಸಂಬಂಧ ಕೂಡಿ ಬಂತು. ರಾಂಪುರದ ವೀರಪ್ಪನವರ ನೀಲಗಂಗಮ್ಮ ತಾಯಿಯ ಅಪರೂಪದ ಸುಪುತ್ರರಾಗಿರುವಂತ ಸಂಗನ ಬಸವರಿಗೂ, ಯಡ್ರಾಮಿಯ ಬಸೆಟ್ಟೆಪ್ಪ ಏವೂರವರ ಜ್ಯೇಷ್ಠ ಸುಪುತ್ರಿಯಾಗಿರುವಂತ ನಿಂಗಮ್ಮ ಅನ್ನುವಂತ ಆ ವಧುವಿಗೂ ಋಣಾನುಬಂಧದ ಸಂಬಂಧ. ಅವ ಯಾರ್ಯಾರನ್ನ ಯಾವ್ಯಾವ ರೀತಿಯೊಳಗ ಹ್ಯಾಂಗ್ಯಾಂಗ ಕೂಡಿಸಬೇಕು ಅಂತ ಲೀಲೆಯನ್ನ ಮಾಡ್ತಾನೋ ಅದೇ ರೀತಿಯೊಳಗೆ ಈ ಬದುಕಿನ ಸಂಬಂಧಗಳಾಗುತ್ತಾವ. ಎಷ್ಟೋ ಪ್ರಪಂಚದೊಳಗೆ ತಾವು ನೋಡ್ತೀರಿ, ಇದು ಆಗೇ ಬಿಡ್ತದ ಅಂತ ಅನಿಸಿರ್ತದ. ಕಲ್ಯಾಣ ಮಂಟಪದವರೆಗೂ ಬಂದಾವ, ತಾಳಿ ಕಟ್ಟುವ ಮಂಟಪದೊಳಗೂ ಕುಂತಾವ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ಮದುವೆ ಮುರಿದು ಬಿದ್ದಾವ. ಸಂಬಂಧ ಆಗೇ ಇಲ್ಲ. ಆ ಸಂಬಂಧಕ್ಕೆ ಯಾರೂ ಸಂಬಂಧ ಇಲ್ಲದವರು ಕೂತ್ಕೊಂಡು ಲಗ್ನ ಮಾಡಿಕೊಂಡು ಚಂದ ಬಾಳೆ ಮಾಡಿರುವಂತ ಉದಾಹರಣೆಗಳು ಕೂಡ ಈ ನಾಡಿನೊಳಗೆ ಬೇಕಾದಷ್ಟು ಸಿಗುತ್ತಾವ. ಹಾಗಾಗಿ ಬಸವಣ್ಣನವರು ಈ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ತಮ್ಮ ಅನುಭವದ ವಚನದೊಳಗ. ಎಮ್ಮವರು ಬೆಸೆಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಗುರು ಲಿಂಗ ಜಂಗಮರ ಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ಯಾಕಂದ್ರೆ ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ಅದು ನಿಮ್ಮದಯ್ಯ ಅಂತಾರ ಬಸವಣ್ಣನವರು. ಇಷ್ಟು ದೊಡ್ಡ ಗುಣ ಬರೋದು ಬಹಳ ಕಷ್ಟದ ಜಗತ್ನ್ಯಾಗ. ಅವ್ರು ಎಷ್ಟು ಸರಳ ಮಾಡಿಟ್ರು ಮದುವೆ ಅಂದ್ರ, ಮನ ಮನ ಒಂದಾದುದೇ ಮದುವೆ. ಇಷ್ಟ ಐತೆ, ಅದು ಸರಳದ ಕೆಲಸ. ಇದಕ್ಕೆ ಬಹಳ ಗದ್ಲ ಮಾಡಿ ಬಾರಾ ಭಾನಗಡ ಮಾಡ್ಕೊಂಡು ಕೂತೀವಿ ನಾವು ಗದ್ಲ. ಮನ ಮನ ಒಂದಾದುದೇ ಮದುವೆ ಕಣ. ಅವ್ರೆಷ್ಟು ಚಂದ ಹೇಳಿದ್ರು, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಲಗ್ನವೆಲ್ಲಿಯದೋ ವಿಘ್ನವೆಲ್ಲಿಯದೋ ಸಂಗಯ್ಯ, ದೋಷವೆಲ್ಲಿಯದೋ ದುರಿತವೆಲ್ಲಿಯದೋ ಸಂಗಯ್ಯ. ಈ ದೋಷ ದುರಿತ ಆ ದಿನ ಚಲೋ ಈ ದಿನ ಚಲೋ ಹೊಳಿ ಹುಣಿ ಮುಂದೆ ಮಾಡ್ಕೋಬಾರ್ದು, ಗತ ಬಿದ್ದಾಗ ಮಾಡ್ಕೋಬಾರ್ದು. ಎಷ್ಟೋ ಮಂದಿ ಗತದಾಗ ಲಗ್ನ ಮಾಡ್ಕೊಂಡು ಬಹಳ ಚಂದ ಬಾಳಾಕತ್ಯಾರ. ಬದುಕೋದಿಲ್ಲ.
ಇದು ನಮ್ಮ ಮನಸ್ಸಿನ ಭ್ರಮೆಗಳೇ ವಿನಃ ಬೇರೆ ಯಾವುದು ಅಲ್ಲ. ಮದುವೆ ಅದು ಕೇವಲ ಮುಹೂರ್ತದ ಕೂಡ ಆಗೋದಿಲ್ಲ. ಇತಿಹಾಸದೊಳಗ ವಸಿಷ್ಠರಂತ ಮಹಾನುಭಾವರು ಮುಹೂರ್ತ ತೆಗೆದು ಚಲೋ ಪಂಚಾಂಗ ತೆಗೆದು ದೊಡ್ಡ ರಾಜ್ಯ ಸಭೆಯನ್ನೇ ಸೇರಿಸಿ ಇಂಥ ದಿನಾನೇ ಲಗ್ನ ಆಗಬೇಕು ಅಂತ ಸೀತೆಯನ್ನ ಕರ್ಕೊಂಡು ಬಂದು ರಾಮನ ಜೊತೆಯಲ್ಲಿ ಲಗ್ನ ಮಾಡಿದ್ರ ಲಗ್ನ ಆದ ಮರುದಿನನೇ 14 ವರ್ಷ ವನವಾಸಕ್ಕೆ ಹೋದ ರಾಮ. ಅವ್ರದ ಇಂಥ ಕಥೆಯಾಗ್ಯಾವ. ಇನ್ನು ನಮ್ಮದು ನಿಮ್ಮದು ಯಾವ ಲೆಕ್ಕ? ಸೋಮ ಹುಚ್ಚರ ಸಂತಿಯೊಳಗೆ ಉಂಡವನೇ ಜಾಣ ಅಂತ. ಯಾವ್ಯಾವುದೋ ಭ್ರಮೆಗಳನ್ನ ತಲೆಯೊಳಗೆ ಇಟ್ಟುಕೊಂಡು ವಿಚಾರ ಮಾಡಬಾರದು. ಹಗಲು ರಾತ್ರಿ ಅನ್ನೋದನ್ನ ದೇವರು ಮಾಡ್ಯಾನ. ವಾರಗಳನ್ನು ನಾವು ಮಾಡ್ಕೊಂಡು ಕೂತೀವಿ. ಮನುಷ್ಯರನ್ನ ದೇವರ ಹುಟ್ಟಿಸ್ಯಾನ, ಜಾತಿಗಳನ್ನ ನಾವು ಮಾಡ್ಕೊಂಡು ಕೂತೀವಿ. ಬಹಳ ಚೆನ್ನಾಗಿ ತಿಳ್ಕೋಬೇಕು. ವಾರ 7 ಎಂಬರು, ಕುಲ 18 ಎಂಬರು, ಇವು ನಾವು ನಂಬೆವು ಅಂತಾನೆ ಬಸವಣ್ಣ. ನೀವು ಅನ್ನಾಕ್ ಮಾಡಿರಪ್ಪ ಈ ವಾರ ಚಲೋ ಆ ವಾರ ಚಲೋ. ಎಲ್ಲಾ ವಾರದಾಗೂ 24 ಗಂಟೆಗಳದಾವ. ಯಾವ್ದಾರು 25 ತಾಸಿಂದು ವಾರ ಅದ ಏನು? ಇಲ್ಲ. ಎಲ್ಲದೂ ಸಮಾನವಾಗಿ ಸೃಷ್ಟಿಯೊಳಗೆ ನಡೀತದ. ನಮ್ಮ ಭ್ರಮೆಯೊಳಗೆ ಹೆಚ್ಚು ಕಡಿಮೆ ಏನು ಕುಂತಾವಲ್ಲ, ಇವ ಬಹಳ ಗದ್ದಲ 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 ಮಾಡ್ತಾವ. ಇದು ಚಲೋ ಇದು ಕೆಟ್ಟ. ನೋಡ್ರಿ ಇದ್ರೊಳಗೆ ಎಷ್ಟು ಏರುಪೇರು ಮಾಡ್ಕೊಂಡು ಕುಂತೀವಿ. ಬಲಗಡೆ ಅಂದ್ರೆ ಬಹಳ ಚಲೋ ಅಂತ, ಎಡಗಡೆ ಅಂದ್ರೆ ಬಹಳ ಕೆಟ್ಟ ಅಂತ ಅನ್ಕೊಳಂಗಿಲ್ಲ. ಬಲಗಣ್ಣ ಆರಿದ್ರೆ ಬಹಳ ಚಲೋ ಅಂತ, ಎಡಗಣ್ಣ ಆರಿದ್ರೆ ಬಹಳ ಕೆಟ್ಟ ಅಂತ. ಮತ್ತೆ ಕೆಟ್ಟ ಇದ್ಮೇಲೆ ಅದನ್ನ ಯಾಕೆ ಇಟ್ಕೋತೀರಿ? ತೆಗೆದು ಹೋಗಿರಿ ಆ ಕಡೆ. ಅದು ಆರೋದ ಬೇಡ, ಇರೋದ ಬೇಡ. ಬಲಗೈ ಅಂದ್ರೆ ಬಹಳ ಚಲೋ ಅಂತ, ಎಡಗೈ ಅಂದ್ರೆ ಬಹಳ ಕೆಟ್ಟ ಅಂತ. ಯಾವದನ್ನ ಕೆಟ್ಟ ಅಂದಿದ್ರೋ ಈ ಜಗತ್ತಿನೊಳಗ ಅದನ್ನ ಶ್ರೇಷ್ಠ ಮಾಡಿ ತೋರಿಸುವ ಸಲುವಾಗಿನೇ ಎಡ ಅಂಗೈಯೊಳಗ ಬಸವಣ್ಣ ಇಷ್ಟಲಿಂಗವನ್ನ ಕೊಟ್ಟ ಈ ಜಗತ್ತಿನೊಳಗ. ವಿಚಾರ ಮಾಡಬೇಕು. ಇನ್ನೂ ಒಂದು ಸೂಕ್ಷ್ಮವಾದ ಮಾತು ಹೇಳ್ತೀನಿ. ಲಿಂಗಾಯತ ಧರ್ಮದೊಳಗ ಜಾತಿಯ ವ್ಯವಸ್ಥೆ ಇಲ್ಲ. ಲಿಂಗಾಯತ ಧರ್ಮದೊಳಗ ಈ ತಾರತಮ್ಯಗಳ ವ್ಯವಸ್ಥೆ ಇಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಂಡು ಸಮರ್ಥ ಸದ್ಗುರುಗಳಾಗಿರುವಂತ ಸಂಗನ ಬಸವ ಶಿವಯೋಗಿಗಳು ಎಂದೋ ಈ ತತ್ವದ ಆಚರಣೆಯನ್ನ ರಾಂಪುರದ ಶ್ರೀಮಠದೊಳಗೆ ಜಾರಿಗೆ ತಂದಾರ. ಮನ ಒಂದಾದುದೇ ಮದುವೆ ಅಂತ ಅವ್ರು ಎಷ್ಟೋ ಜನರಿಗೆ ಆಶೀರ್ವಾದ ಮಾಡ್ಯಾರ. ಅವ್ರ ಜೀವನವೇ ಉದ್ಧಾರ ಆಗ್ಯಾವ. ಅವ್ರೇನು ಪಂಚಾಂಗ ಕೈಯಾಗಿ ಹಿಡ್ಕೊಂಡು ಕುಂತೇ ಇಲ್ಲ ಎಂದು ಹೇಳೇ ಇಲ್ಲ. ಮೂರ್ತ ಸುಮ್ಮ ಯಾಕೆ ತಲೆ ಕೆಡಿಸ್ಕೋತೀರಿ? ಏನು ಆಗ್ತದ ಶುಭಸ್ಯ ಶೀಘ್ರಂ, ಏನು ಕೂಡಿ ಬಂದದ ಅದು ಬಹಳ ಚಲೋ ಅಂತಾರ ಬಸವಣ್ಣನವರು. ಎಮ್ಮವರು ಬೆಸೆಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ಇವತ್ತು ಎಲ್ಲರೂ ಬೆಸೆಗೊಂಡಾರಪ್ಪ, ಎಲ್ಲರೂ ಸೇರ್ಯಾರ. ಏನು ಮದುವೆ ಆಗ್ತದ ಅದು ಚಲೋನೇ ನಡೀತದ. ಪ್ರತಿ ವರ್ಷವೂ ಕೂಡ ಇದೇ ಮಾಸದೊಳಗ ಶ್ರೀಮಠದ ಜಾತ್ರೆ ನಡೀತದ. 24 ವರ್ಷ ಮಾಡ್ಕೋತನ ಬಂದೀವಿ. ಇದು 25ನೇ ವರ್ಷದ ಜಾತ್ರಿ. ಹಿಂದಕ್ಕೂ ಕೂಡ ಅಪ್ಪನ ಚರಿತ್ರೆ ನಾ ಹೇಳಿದಾಗ ಆವಾಗ್ಲೂ ಲಗ್ನ ಮಾಡೀವಿ. ಲಗ್ನ ಮಾಡ್ಕೊಂಡವ್ರು ಬಂಗಾರದಂಗ ಅದಾರ, ಮಕ್ಕಳ ಹಡದಾರ, ಚಲೋ ಸಂಪಾದನೆ ಆಗ್ಯದ, ಸುಖವಾಗಿ ಬದುಕಾಕತ್ಯಾರ. ಮತ್ತೆ ಇನ್ನೇನು ಬೇಕು ನಿಮಗೆ? ಅದು ಇದು ಅನ್ನುವಂಥ ಹೊಯ್ದಾಟದೊಳಗೆ ನಾವಿರಬಾರದು. ಒಂದು ಮಾತು, ಬೀಜದ ಮಾತು ತಿಳ್ಕೋಬೇಕು. ಗುರುವಿನ ಪಾದ ಸನ್ನಿಧಿಯಲ್ಲಿ ಯಾವುದು ನಡೀತದ ಅದಕ್ಕೆ ದೋಷ ಇರೋದಿಲ್ಲ. ದೋಷವನ್ನ ದೂರ ಮಾಡುವವನೇ ಸಾಕ್ಷಾತ್ ಗುರುವರ. ಅವನು ಸಾಕ್ಷಾತ್ ಪರಬ್ರಹ್ಮ. ಹಾಗಾಗಿ ದೋಷವೆಲ್ಲಿಯದೋ ದುರಿತವೆಲ್ಲಿಯದೋ ಸಂಗಯ್ಯ ಅಂತಾರ ಬಸವಣ್ಣನವರು. ಲಗ್ನವೆಲ್ಲಿಯದೋ ವಿಘ್ನವೆಲ್ಲಿಯದೋ ಸಂಗಯ್ಯ. ಮುಂದೆ ಮಾತು ಎಷ್ಟು ಚಂದ ಹೇಳ್ಯಾರ. ನಿಮ್ಮನ್ನು ಮಾಡದೆ ನೆನೆವಂಗೆ ಭವಕರ್ಮ ಎಲ್ಲಿಯದೋ ಸಂಗಯ್ಯ. ಮಾಡದೆ ನೆನೆವಂಗೆ ನಿತ್ಯ ಸದ್ಗುರುವಿನ ಸ್ಮರಣೆಯನ್ನ ಮಾಡ್ತೀರಿ, ಶಿವನ ಸ್ಮರಣೆಯನ್ನ ಮಾಡ್ತೀರಿ, ಅವನಲ್ಲಿ ಭಕ್ತಿ ಇಟ್ಟು ಬದುಕ್ತೀರಿ. ಇಲ್ಲಿ ದೋಷ ಅನ್ನೋದು ನಿಮಗೆ ಎಂದೂ ಕೂಡ ಅಂಟಿಕೊಳ್ಳುವುದಿಲ್ಲ. ಇದನ್ನು ಮಾಡಿದವರಿಗೆ ದೋಷ ಅದ. ಹಾಗಾಗಿ ಇಲ್ಲೇನು ಇವತ್ತು ಸಂಭ್ರಮ ಸಡಗರದಿಂದ ಸಾಗ್ತದೆ. ಇದೊಂದು ಸದ್ಗುರುವಿನ ಕಲ್ಯಾಣ ಮಹೋತ್ಸವ.
25ನೇ ವರ್ಷದ ರಜತ ಮಹೋತ್ಸವದ ಬೆಳ್ಳಿ ಹಬ್ಬದ ಜಾತ್ರೆಗೆ ಯಾವ ಪುಣ್ಯಾತ್ಮರು ಕಾರಣೀಕರ್ತರಾಗಿ ಇವತ್ತು ಶ್ರೀಮಠದ ಶ್ರೀ ಗದ್ದುಗೆಯಲ್ಲಿ ಕೂತ್ಕೊಂಡು ಭಕ್ತರನ್ನ ನಿತ್ಯವೂ ಕೂಡ ಆಶೀರ್ವಾದ ಮಾಡಿ ಅನುಗ್ರಹವನ್ನ ಮಾಡ್ತಾರೋ ಅಂತ ಪುಣ್ಯಾತ್ಮರ ಚರಿತ್ರೆಯ ಕಲ್ಯಾಣ ಮಹೋತ್ಸವ ಇವತ್ತು. ರಾಂಪುರದ ಸಂಗನ ಬಸವರಿಗೂ ಯಡ್ರಾಮಿಯ ನಿಂಗಮ್ಮ ಅನ್ನುವಂಥ ಮಹಾತಾಯಿಗೂ ಒಂದರ್ಥದೊಳಗ ಇವು ಶಿವಶಕ್ತಿಗಳ ಸಂಗಮವಾಗಿ ಅವರ ನಿಷ್ಠೆಯ ಕಾರ್ಯ ಆಗ್ಯದ. ಮನ ಒಂದಾಗ್ಯದ. ಅವರು ಏನನ್ನೂ ಬೇಡಲಿಲ್ಲ, ಏನನ್ನೂ ಕಾಡಲಿಲ್ಲ. ಒಂದು ಕಾಲ ಹಿಂಗಿತ್ತಲ್ಲ, ಮದುವೆ ಆದ್ರೆ ಸಾಕು, ಜೀವನ ಧರ್ಮ ಸಾಗಿದ್ರೆ ಸಾಕು ಅನ್ನುವ ಕಾಲ ಇತ್ತು. ಆದರೆ ಇವತ್ತು ವಿಚಿತ್ರ ಕಾಲದೊಳಗೆ ನಾವಿದ್ದೇವೆ. ಮಹಾತ್ಮರ ಚರಿತ್ರೆಗಳ ಲೀಲೆಗಳ ಪ್ರಸಂಗಗಳನ್ನ ಇಲ್ಲಿ ಒಂದು ಅರ್ಥದೊಳಗ ರೂಪಕವಾಗಿ ಎಲ್ಲರಿಗೂ ಕಣ್ಣಿಗೆ ಕಟ್ಟುವಂಗ ಇವನ್ನೆಲ್ಲ ಯಾಕೆ ಮಾಡಿ ತೋರಿಸಲಾಗ್ತದೆ ಅಂದ್ರೆ ಅವರಂಗ ಈ ಸಮಾಜದೊಳಗೆ ನಾವು ಬದುಕಬೇಕು ಅನ್ನೋ ಸಲುವಾಗಿ ನಮ್ಗೆ ತೋರಿಸೋದು. ಅವರು ವರದಕ್ಷಿಣೆಯನ್ನು ಕೇಳಲಿಲ್ಲ, ವರೋಪಚಾರವನ್ನು ಕೇಳಲಿಲ್ಲ. ಸಾದಾ ಸೀದಾ ಗೃಹಸ್ಥ ಜೀವನಕ್ಕೆ ಹೆಜ್ಜೆ ಇಡುವಂತ ಪ್ರಾಮಾಣಿಕ ಮನಸ್ಸಿನಿಂದ ಒಪ್ಪಿದ್ರು. ಆ ಒಪ್ಪಿಗೆ ಮನಸಾಕ್ಷಿ ಆಯಿತು, ಭಾವಸಾಕ್ಷಿ ಆಯಿತು. ನಮ್ಮ ಪರಮ ಪೂಜ್ಯರಾಗಿರುವಂಥ ಸಮರ್ಥ ಸದ್ಗುರು ನಿತ್ಯಾನಂದ ಶಿವಯೋಗಿಗಳವರು ಅಪ್ಪ ಅವರ ಚರಿತ್ರೆಯನ್ನೇನು ರಚನೆ ಮಾಡಿದ್ದಾರೆ ಅದರೊಳಗೆ ದಿನಾಂಕನ್ನು ಕೂಡ ಅವರು ಬರೀತಾರೆ. 17/5/1961 ರಾಂಪುರದ ಈ ಪವಿತ್ರವಾಗಿರುವಂಥ ನೆಲದೊಳಗ ಊರೊಳಗೇನು ಸಿದ್ದರಾಮೇಶ್ವರ ಗುಡಿಯದ, ಆ ಗುಡಿಯೊಳಗ ಸಂಗನ ಬಸವರ ನಿಂಗಮ್ಮ ತಾಯಿಯವರ ಅಪರೂಪವಾಗಿರುವಂಥ ಮದುವೆ ಅದು ಎಲ್ಲರನ್ನ ಒಳಗೊಂಡು ವೈಭವದಿಂದ ಸಾಗಿತು ಅನ್ನುವುದನ್ನ ಅವರು ಚರಿತ್ರೆಯೊಳಗ ಈ ಮಾತನ್ನ ರಚನೆ ಮಾಡಿದ್ದಾರೆ. ಈ ಪ್ರಸಂಗದ ನುಡಿಗಳ ಜೊತೆಗೆ ಅಂದು ಅಪ್ಪ ಅವರ ಮದುವೆಯನ್ನು ನೋಡುವಂಥ ಭಾಗ್ಯವನ್ನ ನೀವು ಪಡ್ಕೊಂಡಿಲ್ಲ. ಚರಿತ್ರೆಯೊಳಗ ಆ ಪ್ರಸಂಗವನ್ನ ಕೇಳಿವಿ, ಆನಂದ ಪಟ್ಟಿವಿ. ಅದನ್ನ ಪ್ರತ್ಯಕ್ಷವಾಗಿ ಅನುಭವಿಸುವಂತ ಒಂದು ಯೋಗ ಸುಯೋಗ ನಮ್ಮೆಲ್ಲರ ಬದುಕಿನೊಳಗೆ ಬಂದದ ಅಂದ್ರೆ ಇದಕ್ಕೆ ಅಪ್ಪ ಅವರೇ ಕಾರಣರಾಗ್ತಾರೆ. ಅವರ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇದೆ ಅಂತ ತಿಳ್ಕೊಂಡು ಇವತ್ತು ಅಂದು ನಡೆದಿರುವಂತ ಅವರ ಮದುವೆಯನ್ನ ಪ್ರತ್ಯಕ್ಷವಾಗಿ ಈ ವೇದಿಕೆ ಮೇಲೆ ಅದೇ ಸ್ವರೂಪದೊಳಗ ಅದೇ ಭಾವನೆಯೊಳಗ ನಾವು ಭಾವ ತುಂಬಿಕೊಂಡು ನೋಡಿದಾಗ ಅಂದು ನಡೆದಿರುವಂತ ಆ ಶಿವಶಕ್ತಿಯರ ಕಲ್ಯಾಣ ಮಹೋತ್ಸವ ಮತ್ತೊಮ್ಮೆ ಈ ಪವಿತ್ರವಾಗಿರುವಂತ ವೇದಿಕೆಯ ಮೇಲೆ ಇನ್ನೇನು ಕೆಲವು ಕ್ಷಣದೊಳಗ ಅದು ಶಾಸ್ತ್ರೋಕ್ತವಾಗಿ ಆರಂಭವಾಗ್ತದೆ. ಆ ಕ್ರಿಯೆಯನ್ನ ನಡೆಸ್ತಾ ಆ ಮದುವೆಯ ಮಹೋತ್ಸವದಲ್ಲಿ ನೀವೆಲ್ಲ ಸಂಭ್ರಮದಿಂದ ಪಾಲ್ಗೊಳ್ಳೋಣ. ಅಪ್ಪನ ಲೀಲಾ ಎಷ್ಟು ದೊಡ್ಡದೈತಿ ಅನ್ಲಿಕ್ಕೆ ಒಂದು ಮಾತು ಹೇಳ್ತೀನಿ. ನೀವು ಬಹಳ ಜನ ವಿಚಾರ ಮಾಡೋದಿಲ್ಲ. ನಾನು ಎಂದು ರಾಂಪುರದ ಶ್ರೀಮಠಕ್ಕೆ ಬಂದು ಮೊದಲನೇ ವರ್ಷದಿಂದ ಹಿಡ್ಕೊಂಡು ಇವತ್ತು 8ನೇ ವರ್ಷದ ನನ್ನ ಪುರಾಣ ಪ್ರವಚನ, ನಾನು ಇಲ್ಲಿ ಬಹಳ ವಿಶೇಷವಾಗಿರುವಂಥ ಒಂದು ಶಕ್ತಿಯನ್ನು ಕಂಡುಕೊಂಡಿದ್ದೇನೆ. ಇದು ಜಾಗೃತವಾಗಿರುವಂಥ ಸ್ಥಾನ ಅದ. ಹಿಂದೆ ಪುರಾಣ ಮಾಡಿದಾಗಲೂ ಕೂಡ ನೋಡಿ, ಅವತ್ತು ಮದುವೆ ಮಾಡುವಂತ ಪ್ರಸಂಗ ಬಂತು. ಯಾರನ್ನ ಮಾಡಬೇಕು ಅಂತ ತಿಳ್ಕೊಂಡು ನಿತ್ಯಾನಂದ ಶಿವಯೋಗಿಗಳು ಆಲೋಚನೆ ಮಾಡುವಂತ ಪ್ರಸಂಗದೊಳಗ ಅವತ್ತು ಕೂಡ ಮುಂಜಾನೆ ಒಂದು ಜೋಡಿ ಬಂತು. ನಾವು ಲಗ್ನ ಆಗಾಕ ಹೆಸರು ಬರ್ಸಾಕ ಬಂದೀವಿ ಅಂತ ಹೇಳಿ ಅವತ್ಯಾರು ಬಂದಿದ್ರು ಅವ್ರದ ಅವತ್ತಿನ ದಿನ ಸಾಯಂಕಾಲ ಮದುವೆ ಮಾಡಿದ್ದೀವಿ ನಾವು ಹಿಂದಕ್ಕೆ. ಇವತ್ತು ಅಂತದ್ದೇ ಒಂದು ಪ್ರಸಂಗ ನಡೆದದ. ಇವತ್ತು ಬೆಳಗ್ಗೆ ಪೂಜಾ ಮುಗಿಸ್ಕೊಂಡು ಪ್ರಸಾದ ಮಾಡಿ ಅಪ್ಪ ಅವರು ನಾವು ಮಂಟಪದಾಗ ಕುಂತಿದ್ವಿ. ಕುಂತಾಗ ಇವತ್ತು ಮುಂದೇನು ಸಾಮೂಹಿಕ ಮದುವೆ ನಡೀತದಲ್ಲ, ಆ ಮದುವೆಯಾಗ ಹೆಸರು ಬರೆಸೋ ಸಲುವಾಗಿ ಒಂದು ಜೋಡಿ ಬಂತು. ಇದು
ಇದು ಸುಮ್ಮನೆ ಹೊರಗಣ್ಣಿನಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ. ನನಗೆ ವಂಡ್ರ ಅನ್ನಿಸ್ತಿದ್ದು, ಹಿಂದಕ್ಕೂ ಹಿಂಗಾಗ್ಯದಲ್ಲಪ್ಪ. ಅವತ್ತು ನಾ ಇದ್ದೆ, ಅವರು ಹೆಸರು ಬರ್ಸಾಕ ಬಂದವ್ರ, ಅವ್ರದ ಸಂಜೆಗೆ ಮದುವೆ ಆಯ್ತು. ಇವತ್ತು ಅಂಥದ್ದೇ ಒಂದು ಪ್ರಸಂಗ ನಡೆದದ. ಇವತ್ತಿನ ದಿನ ಶ್ರೀ ಅಕ್ಷಯ್ ಕುಮಾರ್ ಸಿಂದಗಿ ಆ ವರನ ಜೊತೆಯಲ್ಲಿ ಕುಮಾರಿ ಗೌರೇಶ್ವರಿ ಹುಬ್ಬಳ್ಳಿ ಇವರು ಮದುವೆಗೆ ಹೆಸರು ಬರ್ಸಾಕ ಬಂದ್ರು. ಸಮರ್ಥ ಸದ್ಗುರು ನಿತ್ಯಾನಂದ ಶಿವಯೋಗಿಗಳ ಅಪ್ಪಣೆ ಕೊಟ್ಟರು, ಹೆಸರಂತೂ ಬರ್ಕೋತೀನಿ, ಆದ್ರೆ ಒಂದು ವಿಚಾರ, ಇವತ್ತ ನಿಮ್ಮ ಮದುವೆ ಮಾಡಿಬಿಡ್ತೀನಿ ಅಂದ್ರು. ಏನ್ರಿ, ಏನು ಪ್ರಸಂಗ ರೀ ಇದು? 11 ಗಂಟೆಗೆ ಫಿಕ್ಸ್ ಆಗ್ಯದ್ರಿ. ಯಾವಾಗ್ರಿ? ಇವತ್ತು ಹಗಲೊತ್ತು 11 ಗಂಟೆಗೆ ಫಿಕ್ಸ್ ಆಗ್ಯದ. ನೀವು ಮದುವೆ ಮಾಡ್ಬೇಕಂದ್ರೆ 3 ವರ್ಷ ಮೊದಲ ಗುದ್ದಾಡ್ತೀರಿ, ಹುಡುಕಾಡ್ತೀರಿ, ಬಟ್ಟಿಟ್ಟು ಹೇಳಿ ಬರ್ತೀರಿ. ಆದ್ರೆ 11 ಗಂಟೆಗೆ ಬಂದು ನಿಶ್ಚಯವಾಗಿರುವಂತ ಈ ಶುಭ ಮುಹೂರ್ತವನ್ನ ಅಪ್ಪನೇ ಗೊತ್ತು ಮಾಡ್ಯಾನ ಹೊರತಾಗಿ ನಾವ್ಯಾರೂ ಮಾಡಿದವರಲ್ಲ, ನಾವೆಲ್ಲರೂ ನಿಮಿತ್ತ ಮಾತ್ರ ಅಷ್ಟೇ. ಅಂತ ಅಪರೂಪವಾಗಿರುವಂತ ಮದುವೆಯ ಕಾರ್ಯ ಅಂದು ಹೆಂಗೆ ನಡೆದಿತ್ತೋ, ಆ ಕನ್ಯೆಯನ್ನ ಕರ್ಕೊಂಡು ಬಂದು ಅಂದ್ರಗಂಬ ಎಲ್ಲ ಹಾಕಿ, ಅಂದ್ರದಾಗ ಕುಂದಿರಿಸಿ, ಅರಿಶಿಣ ಹಚ್ಚಿ, ನೀರು ಹಾಕಿ, ಅವರಿಗೆ ಬಹಳ ಅಪರೂಪವಾಗಿರುವಂತ ಮಡಿ ವಸ್ತ್ರಗಳನ್ನು ತೊಡಿಸಿ, ಬಾಸಿಂಗ ಧಾರಣೆ ಮಾಡಿ, ಬಹಳ ಅದ್ಭುತವಾಗಿರುವಂತ ಕಾರ್ಯ ನಡೆದಿತ್ತಲ್ಲ. ಅದೇ ರೀತಿಯೊಳಗ ಇವತ್ತು ಸಂಗನ ಬಸವ ಅಪ್ಪನವರೇ ನಿಮಗೆ ಆಶೀರ್ವಾದ ಮಾಡಾಕ ಈ ಅಪರೂಪವಾಗಿರುವಂತ ಪುಣ್ಯ ಪ್ರಸಂಗದೊಳಗ ಲೀಲಾಮೂರ್ತಿಗಳಾಗಿ ನಿಮ್ಮೆದುರಿಗೆ ದರ್ಶನವನ್ನು ಕೊಟ್ಟಾರಂದ್ರ ಇದು ನಿಮ್ಮ ಭಾಗ್ಯ, ಸೌಭಾಗ್ಯ ಅನ್ನುವಂತ ಮಾತನ್ನ ಹೇಳ್ತಾ, ಈಗ ನೂತನವಾಗಿ ನಮ್ಮ ಪುರಾಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಗನ ಬಸವರು ಅವರ ಧರ್ಮ ಪತ್ನಿಯಾಗಿ ಬಾಳನ್ನ ಕೊಡುವಂತ ನಿಂಗಮ್ಮ ತಾಯಿಯವರು ಈಗ ವಧುವಾಗಿ ವರರಾಗಿ ಈ ಕಲ್ಯಾಣ ಮಂಟಪಕ್ಕೆ ಅವರು ದಯಮಾಡಿಸ್ತಾರೆ. ನಾವು ನೀವೆಲ್ಲ ಅವರನ್ನ ಅತ್ಯಂತ ಭಕ್ತಿಯಿಂದ ಸ್ವಾಗತ ಮಾಡುವುದರ ಮೂಲಕ ಈ ಕಲ್ಯಾಣ ಮಂಟಪದೊಳಗ ಅವರ ಕಲ್ಯಾಣ ಮಹೋತ್ಸವವನ್ನ ನಾವೆಲ್ಲ ನೆರವೇರಿಸೋಣ ಅನ್ನುವಂತ ಮಾತನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡು ಈಗ ಮುಂದಿನ ಕಾರ್ಯವನ್ನ ರಮೇಶ್ ಅವರು ನಡೆಸ್ಕೊಡ್ಬೇಕು ಅನ್ನುವಂತ ಮಾತನ್ನು ಹೇಳಿ, ಮತ್ತೆ ನಾನು ಮಧ್ಯದಲ್ಲಿ ಏನೇನು ವಿಷಯಗಳನ್ನು ಹೇಳಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಈಗ ಮುಂದಿನ ಕಾರ್ಯವನ್ನ ನಡೆಸ್ಕೊಡ್ಬೇಕು.